ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಿದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಟಾಪಿಕ್ ಅನ್ನ ನೋಡಿದ್ವಿ. ಈ ಒಂದು ವಿಡಿಯೋದೊಳಗೆ ನಮ್ಮ ನೆಕ್ಸ್ಟ್ ಟಾಪಿಕ್ ಪಾಲಿನಾಮಿಯಲ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಮತ್ತೆ ಆಗ್ತಾ ರೀ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂದ್ರೆ ಸರಿ, ಇಲ್ಲ ಅಂದ್ರೆ ಚಿಕ್ಕದಾಗಿ ನನ್ನ ಒಂದು ಪರಿಚಯ ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ, ಬರೀ ಟಾಪಿಕ್ ಅನ್ನು ಸ್ಟಾರ್ಟ್ ಮಾಡೋಣ. ಸೊ ಪಾಲಿನಾಮಿಯಲ್ಸ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಮೊದಲೇ ಬೇಸಿಕ್ಸ್ ಅನ್ನ ಅರ್ಥ ಮಾಡ್ಕೋಬೇಕ್ರಿ. ಆ ನಂತರ ನಾವೇನಪ್ಪಾ ಅಂತಂದ್ರೆ ಟಾಪಿಕ್ ಹೇಗೆ ಬರೋಣ ಅಂತ. ರೈಟ್, ಪಾಲಿನಾಮಿಯಲ್ಸ್ ಮೊದಲಕ್ಕೆ ನಾವೇನಪ್ಪಾ ಅಂತ ತಿಳ್ಕೊಬೇಕಾಗಿದೆ ಏನಂತಂದ್ರೆ ಇಲ್ಲಿ ಕಾನ್ಸ್ಟಂಟ್ಸ್ ಅಂದ್ರೆ ಏನ್ರಿ, ಹೆಸರು ಹೇಳಿಕತ್ತೈತಿ. ಅದೇನಪ್ಪಾ ಅಂತಂದ್ರೆ ಕಾನ್ಸ್ಟಂಟ್ ಆಗಿರ್ತೈತಿ, ಬದಲಾಗದಲ್ಲ ಅಂತಂದ ಹೇಳಿ. ಸೊ ಕಾನ್ಸ್ಟಂಟ್ ಆಗಿರುವಂತ ಇರುವುದು ಯಾವ್ದಪ್ಪಾ ಅಂತಂದ್ರೆ ದಟ್ ಎಲ್ಲಾ ನಂಬರ್ಸ್ ಏನಪ್ಪಾ ಅಂತಂದ್ರ ಆಲ್ ರಿಯಲ್ ನಂಬರ್ಸ್ ಇವು ಏನಪ್ಪಾ ಅಂತಂದ್ರೆ ದೀಸ್ ಆರ್ ಕಾನ್ಸ್ಟಂಟ್ಸ್. ಓಕೆ, ದಟ್ ಇದು ರಿಯಲ್ ನಂಬರ್ಸ್ ಅಂದ್ರೆ ಯಾವ ಬರ್ತಾವ್ರಿ? ನ್ಯಾಚುರಲ್ ನಂಬರ್ಸ್ ಬರ್ತಾವ, ಓಲ್ ನಂಬರ್ಸ್ ಅಂತರ, ಇಂಟಿಜರ್ಸ್ ಅಂತರ, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್, ಇವೆಲ್ಲವೂ ಏನಪ್ಪಾ ಅಂತಂದ್ರೆ ದಟ್ ಇವೆಲ್ಲವೂ ಏನಂತಂದ್ರೆ ಕಾನ್ಸ್ಟಂಟ್ಸ್. ಈ ಕಾನ್ಸ್ಟಂಟ್ಸ್ ಅಂತ ಯಾಕೆ ಕರೀತಾರೆ ಅಂತಂದ್ರೆ ಇವು ತಮ್ಮ ವ್ಯಾಲ್ಯೂವನ್ನ ಚೇಂಜ್ ಮಾಡ್ಕೊಳ್ಳಲ್ಲ, ಅದ್ರ ಸಲುವಾಗಿ ಇವನ್ನ ಏನಂತ ಕರೀತಾರೆ? ಕಾನ್ಸ್ಟಂಟ್ಸ್ ಅಂತ ಕರೀತಾರೆ. ಸೊ ಒಂದು ಎಕ್ಸಾಂಪಲ್ ಹೇಳೋದಾಯ್ತು ಅಂದ್ರೆ ದಟ್ ಫಾರ್ ಎಕ್ಸಾಂಪಲ್ 5 ಅಂತಂದ್ರೆ ದಟ್ ಈಗ 5 ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು 100 ವರ್ಷ 1000 ವರ್ಷದಿಂದಲೂ 5. ಈಗ 5 ಅಂದ್ರು 5. ದಟ್ ಮುಂದೆ ನಾವು 100 ವರ್ಷಗಳನ್ನ ಅವಾಗ ನಾವು 5 ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ 5 ಆಗಿರ್ತೈತಿ. ಇದು ಬದಲಾಗಲ್ಲ. ಬಟ್ ಸರ್ ಹಂಗಂದ್ರೆ ಎಲ್ಲವೂ ಹಂಗೆ ಇರ್ತಾವಲ್ರಿ? ಎಲ್ಲವೂ ಹಂಗಿಲ್ರಿ, ಒಂದಿಷ್ಟು ಬದಲಾಗ್ತಾವ. ಅವಕ್ಕೆ ಏನಂತ ಕರಿತೀವಿ ಅಂತಂದ್ರೆ ವೇರಿಯೇಬಲ್ಸ್ ಅಥವಾ ಲಿಟರಲ್ಸ್ ಅಂತಂದ್ರೆ ಕರಿತೀವಿ. ಓಕೆ, ವೇರಿಯೇಬಲ್ಸ್ ಅಂದ್ರೆ ಏನ್ರಿ? ದ ಒನ್ ವಿಚ್ changes its value ವ್ಯಾಲ್ಯೂ ಚೇಂಜ್ ಮಾಡುವಂತವು ಇರ್ತಾವ್ರಿ. ಅವಕ್ಕೆ ನಾವ್ ಏನಂತ ಕರಿತೀವಿ ಅಂತಂದ್ರ ವೇರಿಯೇಬಲ್ಸ್ ಅಂತ ಹೇಳಿ ಕರಿತೀವಿ. ಇವು ಏನಪ್ಪಾ ಅಂದ್ರ ಒಂದ್ ಲೆಕ್ಕದೊಳಗ ಇದ್ರ ವ್ಯಾಲ್ಯೂ ಒಂದ್ ಇತ್ತಂದ್ರೆ ಇನ್ನೊಂದ್ ಲೆಕ್ಕದೊಳಗ ಇನ್ನೊಂದ್ ಇರ್ತೈತಿ. ಅಂತವ್ಯಾವ ಅಂದ್ರೆ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತಂದ್ರೆ ತಗೊಂಡಿ ಅಂದ್ರೆ ಎಕ್ಸ್ ಒಂದು ಪ್ರಾಬ್ಲಮ್ ಒಳಗ 5 ಇತ್ತಂದ್ರೆ ಅದ್ರ ವ್ಯಾಲ್ಯೂ ಒಂದು ಪ್ರಾಬ್ಲಮ್ ಒಳಗ 5 ಇತ್ತಂದ್ರೆ ಇನ್ನೊಂದು ಪ್ರಾಬ್ಲಮ್ ಒಳಗ 4 ಇರ್ತೈತಿ, 3 ಇರ್ತೈತಿ, -2 ಇರ್ತೈತಿ. ಅದ್ರ ವ್ಯಾಲ್ಯೂ ಏನಂದ್ರೆ ಚೇಂಜ್ ಆಗ್ತೈತಿ. ಅಂತವ್ ನಾವ್ ಏನಂತ ಕರಿತೀವಿ ಅಂತಂದ್ರೆ ವೇರಿಯೇಬಲ್ಸ್ ಅಂತ ಕರಿತೀವಿ. ಇವನ್ನ ನಾವ್ ಎದರಿಂದ ಡಿವೈಡ್ ಮಾಡ್ತೀವಿ ಅಂತಂದ್ರೆ ಸ್ಮಾಲ್ ಲೆಟರ್ ಅಲ್ಫಾಬೆಟ್ಸ್ ಅಂತ ಡಿವೈಡ್ ಮಾಡ್ತೀವಿ. ಈಗ ದಟ್ ಎಕ್ಸಾಂಪಲ್ ತೋಳದಾಯ್ತು ಅಂತಂದ್ರೆ ಎಕ್ಸ್, ವೈ, ಜೆಡ್, ಡಬ್ಲ್ಯೂ, ಆರ್, ಎಸ್, ಟಿ ಈ ರೀತಿಯಾಗಿ ತಗೊಂಡಿರ್ತೀವಿ. ಓಕೆ, ಯೂಶುವಲಿ ದಟ್ ಎಲ್ಲಾ ಅಲ್ಫಾಬೆಟ್ಸ್ ತಗೋತೀವಿ. ಆದ್ರೆ ದಟ್ ಸಮಟೈಮ್ಸ್ ನಾವೇನಪ್ಪಾ ಅಂತಂದ್ರೆ ಎ ಬಿ ಸಿ ಡಿ ಅನ್ನುವನ್ನ ಏನಪ್ಪಾ ಅಂತಂದ್ರೆ ಕಾನ್ಸ್ಟಂಟ್ಸ್ ಅಂತಂದ್ರೆ ತಗೋತಿರ್ತೀವಿ. ಅದನ್ನ ನಿಮ್ಗೆ ಮುಂದೆ ಇಲ್ಲಿ ನಿಮ್ಗೆ ಅದನ್ನ ಇಲ್ಲಿ ಈಗ ಪಾಲಿನಾಮಿಯಲ್ಸ್ ಟೈಪ್ಸ್ ಹೇಳುವಾಗ ನಿಮ್ಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ನೆಕ್ಸ್ಟ್ ಟರ್ಮ್. ಓಕೆ, ಕಾನ್ಸ್ಟಂಟ್ ಆಯ್ತು, ವೇರಿಯೇಬಲ್ ಆಯ್ತು, ಟರ್ಮ್ ಅಂದ್ರೆ ಏನ್ರಿ? ಇವೆರಡರ ಕಾಂಬಿನೇಷನ್, ಕಾನ್ಸ್ಟಂಟ್ ಮತ್ತು ವೇರಿಯೇಬಲ್ಸ್ ಕಾಂಬಿನೇಷನ್ ಏನಂತ ಕರಿತೀವಿ ಅಂತಂದ್ರೆ ಟರ್ಮ್ ಅಂತ ಕರಿತೀವಿ. ಈಗ ಒಂದು ಕಾನ್ಸ್ಟಂಟ್ ಮತ್ತು ಒಂದು ವೇರಿಯೇಬಲ್ ನಡಬರ್ಕ ಏನಪ್ಪಾ ಅಂತಂದ್ರೆ ಮಲ್ಟಿಪ್ಲಿಕೇಶನ್ ಅಥವಾ ಮಲ್ಟಿಪ್ಲಿಕೇಶನ್ ಅಥವಾ ಅವು ಇವೆರಡರದ್ದು ಪ್ರಾಡಕ್ಟ್ ಏನ್ರಿ? ಕಾನ್ಸ್ಟಂಟ್ಸ್ ಮತ್ತು ವೇರಿಯೇಬಲ್ಸ್ ಪ್ರಾಡಕ್ಟ್ ಆಗಿರ್ಬೋದು ಅಥವಾ ಕ್ವಶನ್ಸ್ ಆಗಿರ್ಬೋದು, ಅವನ್ನ ನಾವೇನಂತ ಕರಿತೀವಿ ಅಂತಂದ್ರೆ ಟರ್ಮ್ ಅಂತ ಕರಿತೀವಿ. ಯಾವ ರೀತಿ ರೀ? ದಟ್ ಯಾವ ರೀತಿ ಅಂತಂದ್ರೆ 2x 3y² 4xy. ಓಕೆ, ದಟ್ -7p² q² 5/m 3n⁻². ಇವೆಲ್ಲ ಏನಪ್ಪಾ ಅಂತಂದ್ರೆ ಟರ್ಮ್ಸ್. ಓಕೆ, ಸೊ ಟರ್ಮ್ಸ್ ಅಂತಂದ್ರೆ ಏನಿರ್ತಾವ್ರಿ? ದಟ್ ಇದರದು ಈಗ ಇವನ್ನೇನ್ ಹೇಳ್ಬೋದು ಅಂತಂದ್ರೆ ಪ್ರಾಡಕ್ಟ್ ಆರ್ quotient products or quotients of ಏನ್ರಿ? ಕಾನ್ಸ್ಟಂಟ್ಸ್ ಅಂಡ್ ವೇರಿಯೇಬಲ್ಸ್. ಇದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ದಟ್ ಟರ್ಮ್ ಅಂತ ಕರಿತೀವಿ. ಓಕೆ, ಸೊ ಟರ್ಮ್ ಆಯ್ತು. ನೆಕ್ಸ್ಟ್ ಏನ್ರಿ? ದಟ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್. ನೆಕ್ಸ್ಟ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನ್ರಿ? ಈ ಟರ್ಮ್ಸ್ ಗಳು ಸೇರಿ ಏನಾಗ್ತಾವ ಅಂತಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಗ್ತಾವ್ರಿ. ಸೊ ಯಾವ ರೀತಿ? ದಟ್ ಈಗ ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾಯ್ತು ಅಂತಂದ್ರೆ 3 + x² + y² - z² 1/x + 1 okay 5 + √x ಅಥವಾ 1/x + x 1/x³ ಓಕೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್.
ಓಕೆ ಸೊ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತಂದ್ರೆ ಏನ್ರಿ ದಟ್ ಇವಕ್ಕ ಟರ್ಮ್ಸ್ ಇರ್ತಾವು, ಟರ್ಮ್ಸ್ ನಡ್ಬೇಕ ಪ್ಲಸ್ ಅಥವಾ ಮೈನಸ್ ಸೈನ್ ಇದ್ವು ಅಂತಂದ್ರೆ ಅವಕ್ ನಾವ್ ಏನ್ ಕರಿತೀವಿ ಅಂತಂದ್ರೆ ದಟ್ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಂತಂದ್ರೆ ಏನ್ರಿ ಇವೆಲ್ಲ ಏನಪ್ಪಾ ಅಂದ್ರೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್. ಪಾಲಿನಾಮಿಯಲ್ಸ್ ಅಂತಂದ್ರೆ ಏನ್ರಿ ಇವು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್, ಆದ್ರೆ ಅವಕ್ಕೆ ಇವಕ್ಕೆ ಏನಪ್ಪಾ ಅಂದ್ರೆ ಸ್ವಲ್ಪ ವ್ಯತ್ಯಾಸ ಇರ್ತೈತಿ. ಆ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇಲ್ಲಿ ನಮಗ ಒಂದು ವೇರಿಯೇಬಲ್ ಪವರ್ ಏನಪ್ಪಾ ಅಂತಂದ್ರೆ ಏನ್ ಬೇಕಾದಿರ್ಬೋದು, ಏನ್ರಿ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಜೀರೋ ಇರ್ಬೋದು, ಫ್ರಾಕ್ಷನ್ ಇರ್ಬೋದು, ಡೆಸಿಮಲ್ ಇರ್ಬೋದು, ಏನ್ ಬೇಕಾದಿರ್ಬೋದು. ಆದ್ರೆ ಇಲ್ಲಿ ಪಾಲಿನಾಮಿಯಲ್ ಅಂತಂದ್ರೆ ಅದ್ರದ್ದು ಒಂದು ವೇರಿಯೇಬಲ್ ಅದಂತಂದ್ರ ಅದ್ರ ಪವರ್ ಯಾವಾಗ್ಲೂ ಏನಿರಬೇಕು ಅಂತಂದ್ರೆ ಪಾಸಿಟಿವ್ ಇಂಟಿಜರ್ ಇರಬೇಕು. 5, 2, 3, 7, 8 ಈ ರೀತಿನೇ ಇರಬೇಕು. ಅದು ನೆಗೆಟಿವ್ ಇರ್ಲಿಕ್ಕಿಲ್ಲ, ಅಥವಾ ಏನಪ್ಪಾ ಅಂತಂದ್ರೆ ದಟ್ ಅದು ಫ್ರಾಕ್ಷನ್ ಆಗು ಇರ್ಲಿಕ್ಕಿಲ್ಲ, ಡೆಸಿಮಲ್ ಹೋಗೋ ಇರ್ಲಿಕ್ಕಿಲ್ಲ. ಹಂಗೇನಾದ್ರು ಇತ್ತಂದ್ರೆ ಅದು ಪಾಲಿನಾಮಿಯಲ್ ಆಗಿರೋದಿಲ್ಲ. ಓಕೆ ರೈಟ್. ಸೊ ದಟ್ ಇಲ್ಲಿ ಫಸ್ಟ್ ನಾನು ಇದನ್ನ ಬರ್ಬಿಡ್ತೇನೆ. ಓಕೆ, ಆಲ್ algebraic expressions with in which power of all variables okay, powers of all variables are non-negative number. non-negative number ಅಂತಂದ್ರೆ ಯಾವುದು? ದಟ್ ಜೀರೋನು ಬರ್ಬೋದು. ಓಕೆ, ಪವರ್ ಜೀರೋನೇ ಇರ್ಬೋದು, ಜೀರೋ ಇರ್ಬೋದು, ಅಥವಾ ಪಾಸಿಟಿವ್ ಇಂಟಿಜರ್ ಇರ್ಬೋದು. ಅದ್ರ ಸಂಬಂಧ ಬರೀ ಪಾಸಿಟಿವ್ ಇಂಟಿಜರ್ಸ್ ಅಂತಂದ್ರೆ ನಾವು ಬಳಸಿದ್ವಿ ಅಂತಂದ್ರೆ ಬರೀ 1 ಲಿಂದ ಸ್ಟಾರ್ಟ್ ಆಗ್ತಾವ್ರಿ. ಅದ್ರ ಸಂಬಂಧ ನಾನ್ ಜೀರೋ ನಂಬರ್ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ನಾನ್ ನೆಗೆಟಿವ್ ನಂಬರ್ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ ಜೀರೋನು ಬರ್ತೈತಿ, ಪಾಸಿಟಿವ್ ಬಂದಿರ್ತೈತಿ. ಇದಕ್ಕೆ ಎಕ್ಸಾಂಪಲ್ ಹೇಳ್ದಾಯ್ತು ಅಂತಂದ್ರೆ x plus y x square plus 2x plus 4y square 3x plus 4xy plus 5y okay 7x 5 ಇವೆಲ್ಲ ಏನಪ್ಪಾ ಅಂತಂದ್ರೆ ಪಾಲಿನಾಮಿಯಲ್. ಇಲ್ಲಿ ವೇರಿಯೇಬಲ್ ಅಲ್ರಿ, ವೇರಿಯೇಬಲ್ ಇಲ್ಲ ಅಂತಂದ್ರೆ ನಾವು ಏನಾದ್ರೂ ಹಾಕೋಬಹುದ್ರಿ. x ಟು ದ ಪವರ್ 0 ಅಂತ ಹಾಕ್ಬೋದು. x ಟು ದ ಪವರ್ 0 ಅಂದ್ರೆ ವ್ಯಾಲ್ಯೂ 1 ಆಗಿರ್ತೈತಿ. x ಟು ದ ಪವರ್ 0, y ಟು ದ ಪವರ್ 0 ಏನಾದ್ರೂ ಹಾಕ್ಬೋದು. ಒಂದು ಕಾನ್ಸ್ಟೆಂಟ್ ಇತ್ತಂದ್ರೆ ಸಹಿತ ಅದನ್ನು ನಾವೇನಪ್ಪಾ ಅಂತಂದ್ರೆ ಪಾಲಿನಾಮಿಯಲ್ ಅಂತ ಕರಿಬಹುದು. ಸೊ ಇಲ್ಲೆಲ್ಲ ನೋಡಿದ್ರೆ ನಮ್ಗೆ ಏನಪ್ಪಾ ಅಂತಂದ್ರೆ ಪವರ್ ಏನದವ್ರಿ ಎಲ್ಲ ಪಾಸಿಟಿವ್ ಅದಾವು, ನೆಗೆಟಿವ್ ಇರ್ಲಿಕ್ಕಿಲ್ಲ. ಒಂದ್ ವೇಳೆ ನೆಗೆಟಿವ್ ಇತ್ತಂದ್ರೆ ಅದು ಪಾಲಿನಾಮಿಯಲ್ ಆಗಿರುವುದಿಲ್ಲ. ಆಗ್ಬೋದಾ? ನಂತರ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್. ಇಲ್ಲಿ ಏನಪ್ಪಾ ಅಂತಂದ್ರೆ ವೇರಿಯೇಬಲ್ಸ್ ಒಂದೇ ಇರ್ಬೋದು, ಒಂದಕ್ಕಿಂತ ಹೆಚ್ಚು ಇರ್ಬೋದು. ಪಾಲಿನಾಮಿಯಲ್ ಅಂತಂದ್ರೆ ಕೇವಲ ಒಂದೇ ಒಂದು ಪಾಲಿನಾಮಿಯಲ್ ಇತ್ತಂತಂದ್ರೆ, ಒಂದೇ ಒಂದು ವೇರಿಯೇಬಲ್ ಇತ್ತಂತಂದ್ರೆ ಅದನ್ನ ಯಾವ ರೀತಿ ಡಿನೋಟ್ ಮಾಡ್ತೀವಿ ಅಂತಂದ್ರೆ p of x is equal to x plus 5. ಓಕೆ, q of x is equal to x ಇಲ್ಲಿ ತಗೊಂಡಿ ಅಂದ್ರೆ ಇಲ್ಲಿ ಬೇರೆ ತಗೊಳ್ಳೋಣ. p of y is equal to 2y square plus 3y plus 7. ಓಕೆ, r of t is equal to 3t cube minus 4t square plus 7. ಓಕೆ, ಸೊ ಇವೆಲ್ಲ ಏನಪ್ಪಾ ಅಂತಂದ್ರೆ ಪಾಲಿನಾಮಿಯಲ್ ಇನ್ ಒನ್ ವೇರಿಯೇಬಲ್. ಅವನ್ನ ಎದರಿಂದ ಡಿವೈಡ್ ಮಾಡ್ತೀವಿ? p of x, q of x, g of x, r of x, t of x ಏನಪ್ಪಾ ಅಂದ್ರೆ ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಈ ರೀತಿ ಬರ್ತೀವಿ. ಇಲ್ಲಿ ವೇರಿಯೇಬಲ್ ಏನ್ ಬೇಕಾಗಿರ್ತೈತಿ ಅದನ್ನ ಇಲ್ಲಿ ಬ್ರಾಕೆಟ್ ಒಳಗ ಬರ್ಕೊಂಡಿರ್ತೀವಿ. ಇಲ್ಲಿ x ಇದ್ರೆ ಇಲ್ಲಿ x ಇರ್ತದೆ, ಇಲ್ಲಿ y ಇದ್ರೆ y ಇರ್ತದೆ, t ಇದ್ರೆ t ಇರ್ತದೆ, ಒಂದೇ ವೇರಿಯೇಬಲ್ ಇರ್ತದೆ. ಓಕೆನಾ? ರೈಟ್. ಸೊ ಇದು ಏನಪ್ಪಾ ಅಂದ್ರೆ ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್ ಆಗಿದ್ವು. ಓಕೆನಾ? ಪಾಲಿನಾಮಿಯಲ್ಸ್ ಇನ್ ಒನ್ ವೇರಿಯೇಬಲ್. ನಂತರ ಡಿಗ್ರಿ ಆಫ್ ಪಾಲಿನಾಮಿಯಲ್, ಇದು ನಮಗೆ ಇಂಪಾರ್ಟೆಂಟ್ ಆಗ್ತದ್ರಿ. ಡಿಗ್ರಿ ಆಫ್ ಅ ಪಾಲಿನಾಮಿಯಲ್ ಅಂತಂದ್ರೆ ಏನಪ್ಪಾ ಅಂದ್ರೆ ದಟ್ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್. highest power of variable is called degree. ಒಂದು ಪಾಲಿನಾಮಿಯಲ್ ಒಳಗ ವೇರಿಯೇಬಲ್ ಹೈಯೆಸ್ಟ್ ಡಿಗ್ರಿ ಏನಂತ ಕರೀತಾರೆ ಅಂತಂದ್ರೆ ದಟ್ ಹೈಯೆಸ್ಟ್ ಪವರ್ ಗೆ ಅಂತ ಕರೀತಾರೆ ಅಂತಂದ್ರೆ ಡಿಗ್ರಿ ಅಂತ ಕರೀತಾರೆ. ಇದಕ್ಕೊಂದಿಷ್ಟು ಎಕ್ಸಾಂಪಲ್ ನೋಡೋಣ ರೀ.
p of x equal to x plus 7, p of y is equal to y square plus y to the power 7 plus 3, p of z is equal to z plus z cube minus z to the power minus 1. ಆನಂತರ p of x is equal to x plus 1 divided by x, p of x is equal to 7. ಆನಂತರ p of x is equal to 0. ಇಷ್ಟು ಸಾಕ್ರಿ. ಓಕೆ, ಸೊ ಇಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇದರ ಡಿಗ್ರಿ ಹೇಳೋದಾಯ್ತು ಅಂದ್ರೆ ಏನಾಗಿರ್ತದ್ರಿ, ದಟ್ ಇಲ್ಲಿ ಹೈಯೆಸ್ಟ್ ಪವರ್ ಎಷ್ಟದ ರೀ, ಎಕ್ಸ್ ಹೈಯೆಸ್ಟ್ ಪವರ್ ಏನಪ್ಪಾ ಅಂತಂದ್ರೆ ಪವರ್ ಏನು ಇಲ್ಲ ಅಂದ್ರೆ ಏನಾಗಿರ್ತೈತ್ರಿ 1 ಆಗಿರ್ತೈತಿ. ಅಂದ್ರೆ ಇದರ ಡಿಗ್ರಿ ಏನಾಗಿರುತ್ತೆ ಅಂದ್ರೆ 1 ಆಗಿರುತ್ತೆ. ಅದಾದ ನಂತರ ಇದರ ಡಿಗ್ರಿ ಸ್ಟಾರ್ಟಿಂಗ್ ಏನದ್ರಿ, ಇಲ್ಲಿ 2 ಅದ, ಇಲ್ಲಿ 7 ಅದ, ಹೈಯೆಸ್ಟ್ ಏನದ್ರಿ 7 ಅದ. ಸೊ ಹಿಂಗಾಗಿ ಇದರ ಡಿಗ್ರಿ ಏನಾಗಿರ್ತೈತಿ 7 ಆಗಿರ್ತೈತಿ. ಆ ನಂತರ ಇದರ ಡಿಗ್ರಿ ಹೇಳೋದಾಯ್ತು ಅಂತಂದ್ರೆ ಇಲ್ಲಿ ಇದೇನದ್ರಿ ಹೈಯೆಸ್ಟ್ ಏನದ್ರಿ ಇಲ್ಲಿ 3 ಅದ. ಓಕೆ, ಆದ್ರೆ ದಟ್ ಇದು 3 ಇತ್ತಂತಂದ್ರೆ ಇದನ್ನ ನಮ್ಗೆ ಇದು 3 ಅದ ಕರೆವ್ರಿ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂದ್ರೆ ಇದು ಇದರ ಪಾಲಿನಾಮಿಯಲ್ ನಮಗೆ ಇದರದ ಡಿಗ್ರಿ ನಾವು ಹೇಳಕ್ಕಾಗಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಇದು ಒಂದು ಪಾಲಿನಾಮಿಯಲ್ ಅಲ್ಲ. ನಾವು ಹೇಳಿದ್ರು ಏನಾಗಿರ್ಬೇಕು ಅಂತಂದ್ರೆ ಆಲ್ ಏನ್ರಿ ದಟ್ ಇನ್ ವಿಚ್ ಪವರ್ಸ್ ಆಫ್ ಆಲ್ ವೇರಿಯೇಬಲ್ಸ್ ಆರ್ ನಾನ್ ನೆಗೆಟಿವ್ ನಂಬರ್, ನಾನ್ ನೆಗೆಟಿವ್ ನಂಬರ್ ಆಗಿರ್ಬೇಕು ಅಂತ ಹೇಳಿದ್ರು. ಆದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಪವರ್ ಏನದ್ರಿ -1 ಅದ. ಹಿಂಗಾಗಿ ಇದೇನಪ್ಪಾ ಅಂತಂದ್ರೆ ನಾಟ್ ಎ ಪಾಲಿನಾಮಿಯಲ್. ಇದೇನಂತಂದ್ರೆ ಪಾಲಿನಾಮಿಯಲ್ ಅಲ್ಲ. ಇಲ್ಲಿ ನೋಡಿದ್ವಿ ಅಂದ್ರೆ ಇದು ಏನಪ್ಪಾ ಅಂದ್ರೆ 1/x ಅಂದ್ರೆ ಏನಾಗುತ್ತೆ, x to the power -1 ಆಗ್ತೈತಿ. ಸೊ ಹಿಂಗಾಗಿ ಇದು ಸಹಿತ ಏನಪ್ಪಾ ಅಂತಂದ್ರೆ ಇದು ಪಾಲಿನಾಮಿಯಲ್ ಆಗಿರುವುದಿಲ್ಲ. ಓಕೆ, ಸೊ ಇದರದ ಡಿಗ್ರಿ ಹೇಳಂತಂದ್ರೆ ಏನಾಗಿರ್ತದ್ರಿ, ಇದ್ರ ಡಿಗ್ರಿ ಅಂದ್ರೆ ನಾವು ಇಲ್ಲಿ x ಇದು ಇಲ್ಲಿ p of x ಅಂತ ತಗೊಂಡ್ರ ಅಂದ್ರೆ ನಾವು ಇಲ್ಲಿ ಇದರ ಡಿಗ್ರಿ ಇದರದ ಜೊತೆಗೆ 7 ಜೊತೆಗೆ x to the power 0 ಅಂತ ಬರೀಬಹುದು. ಹಂಗಂದ್ರೆ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಓಕೆ, ಸೊ ಇದರ ಡಿಗ್ರಿ ಏನಾಗಿರ್ತೈತ್ರಿ, ಇದರ ಡಿಗ್ರಿ 0 ಅಂದ್ರೆ ಇದರ ಡಿಗ್ರಿ 0 ಆಗಿರ್ತೈತಿ. ಇಲ್ಲ ರೀ, ಇದೇನಪ್ಪಾ ಅಂತಂದ್ರ ಕೆನಾಟ್ ಬಿ ಡಿಟರ್ಮೈನ್ಡ್, ಕೆನಾಟ್ ಬಿ ಡಿಟರ್ಮೈನ್ಡ್. ಇದನ್ನ ಇದರದ್ದು ಏನಪ್ಪಾ ಅಂದ್ರೆ ಡಿಗ್ರಿ ನಮಗೆ ಡಿಟರ್ಮೈನ್ ಮಾಡ್ಲಿಕ್ಕೆ ಬರಲ್ಲ. ಯಾಕ್ರಿ, ಯಾಕಂದ್ರೆ ಇಲ್ಲಿ x to the power 0 ಬರಿಬೇಕಾ ಅಥವಾ x to the power 1 ಬರಿಬೇಕಾ ಅಥವಾ x to the power 2 ಬರಿಬೇಕಾ, ನಾವು ಏನ್ ಬರಿಬೇಕು ಅನ್ನೋದು ಗೊತ್ತಾಗಲ್ಲ ರೀ. ಯಾಕಂದ್ರೆ ಯಾವುದೇ ಒಂದು ವ್ಯಾಲ್ಯೂಗೆ 0 ಲಿಂದ ಇಂಟು ಮಾಡಿದ್ರೆ 0 ಬರ್ತೈತಿ. ಸೊ ಇಲ್ಲಿ ನಮಗೆ ಇದು ಯಾವ ನಂಬರ್ ತಗೋಬೇಕು ಅಂತ ನಮ್ಗೆ ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅದ್ರ ಸಲುವಾಗಿ 0 ಏನಪ್ಪಾ ಅಂದ್ರೆ ಡಿಗ್ರಿ ನಮ್ಗ ಕಂಡು ಹಿಡಿಲಿಕ್ಕೆ ಆಗಲ್ಲ. ಇದನ್ನ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ಇದನ್ನ ಅಥವಾ ಇದನ್ನ ಏನಪ್ಪಾ ಅಂತಂದ್ರೆ ನಮಗ್ ಎಕ್ಸಾಮ್ ಕೊಟ್ಟು ಇದನ್ನ ಇದು ಕೇಳ್ಬೋದ್ರಿ ಏನ್ರಿ, ವಾಟ್ ಇಸ್ ದ ಡಿಗ್ರಿ ಆಫ್ 0 ಅಂತಂದ್ರೆ ಕೇಳ್ಬೋದು. ಓಕೆ, 0 ಡಿಗ್ರಿ ಏನಪ್ಪಾ ಅಂದ್ರೆ ನಮ್ಗೆ ಕಂಡು ಹಿಡಿಲಿಕ್ಕೆ ಬರೋದಿಲ್ಲ. ಓಕೆ, ರೈಟ್. ಸೊ ದಟ್ ಇದು ಡಿಗ್ರಿ ಆಫ್ ಪಾಲಿನಾಮಿಯಲ್ ಆಗಿತ್ತು. ನೆಕ್ಸ್ಟ್ ಟೈಪ್ ಆಫ್ ಪಾಲಿನಾಮಿಯಲ್. ಈಗ ದಟ್ ಪಾಲಿನಾಮಿಯಲ್ ನ ದಟ್ 2 ರೀತಿ ಏನಪ್ಪಾ ಅಂತಂದ್ರೆ ಕ್ಲಾಸಿಫೈ ಮಾಡ್ತಾರೆ. ಇದನ್ನ 2 ರೀತಿ ಕ್ಲಾಸಿಫೈ ಮಾಡ್ತಾರ. ದಟ್ ಒಂದು ಏನಂತಂದ್ರೆ ಬೇಸ್ಡ್ ಅಪಾನ್ ನಂಬರ್ ಆಫ್ ಟರ್ಮ್ಸ್, ಒಂದು ಎಷ್ಟು ಟರ್ಮ್ಸ್ ಅದಾವ ಅನ್ನೋದ್ರ ಮೇಲೆ ಏನಪ್ಪಾ ಅಂದ್ರೆ ಕ್ಲಾಸಿಫೈ ಮಾಡ್ತಾರ. ಆ ನಂತರ ಬೇಸ್ಡ್ ಅಪಾನ್ ಡಿಗ್ರಿ ಏನಂತಂದ್ರೆ ಅದನ್ನ ಕ್ಲಾಸಿಫೈ ಮಾಡ್ತಾರೆ. ಈಗ ಟರ್ಮ್ಸ್ ಬೇಸ್ ಮೇಲೆ ಹೇಳಾಯ್ತು ಅಂತಂದ್ರೆ ದಟ್ ಒಂದೇ ಟರ್ಮ್ ಇತ್ತು ಅಂತಂದ್ರೆ, 1 ಟರ್ಮ್ ಇತ್ತಪ್ಪ ಅಂತಂದ್ರೆ ಅದನ್ನ ಏನಂತ ಕರಿತಾರ್ರಿ, ಮೊನಾಮಿಯಲ್ ಅಂತ ಕರೀತಾರೆ. 1 ಟರ್ಮ್ ಇತ್ತಂದ್ರೆ ಅದನ್ನ ಏನ್ ಕರಿತಾರ್ರಿ, ಮೊನಾಮಿಯಲ್ ಅಂತ ಕರೀತಾರೆ. ಅದಕ್ಕ ಎಕ್ಸಾಂಪಲ್ ನೋಡೋದಾಯ್ತು ಅಂತಂದ್ರೆ x 5y z² xy. ಓಕೆ, ಇವೆಲ್ಲ ಏನಪ್ಪಾ ಅಂತಂದ್ರೆ ಮೊನಾಮಿಯಲ್. ಇಲ್ಲಿ 2 ಅದಾವಲ್ರಿ, ಆ 2 ನಡವರ್ಕ ಪ್ಲಸ್ ಅಥವಾ ಮೈನಸ್ ಬಂದ್ರಂದ್ರ ಅವು ಏನಪ್ಪಾ ಅಂತಂದ್ರೆ 2 ಬೇರೆ ಬೇರೆ ಆಗ್ತಾವು. xy ಇತ್ತಂದ್ರೆ ಅದು ಒಂದೇ ಅಂತ ಅರ್ಥ ಕೊಡ್ತೈತ್ರಿ. ಸೊ ಹಿಂಗಾಗಿ ಅದು ಏನಪ್ಪಾ ಅಂದ್ರೆ ಮೊನಾಮಿಯಲ್ ಇರ್ತೈತಿ. ಇವನ್ xy z ಅಂತ ಇತ್ತಂದ್ರೂ ಸಹಿತ ಅದು ಮೊನಾಮಿಯಲ್ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ಏನ್ರಿ ಬೈನಾಮಿಯಲ್. 2 ಟರ್ಮ್ಸ್ ಇದು ಅಂತಂದ್ರೆ ಅದನ್ನ ಏನಂತ ಕರಿತೀವ್ರಿ, ಬೈನಾಮಿಯಲ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ x ಪ್ಲಸ್ y 3x ಪ್ಲಸ್ 7 y ಪ್ಲಸ್ 4 ಅಥವಾ y ಮೈನಸ್ 4. ಇವೆಲ್ಲ ಏನಪ್ಪಾ ಅಂತಂದ್ರೆ ಬೈನಾಮಿಯಲ್ 2 ಟರ್ಮ್ಸ್ ಅದಾವ್ರಿ. ಆ ನಂತರ ಒಂದ್ ವೇಳೆ 3 ಟರ್ಮ್ಸ್ ಇದು ಅಂತಂದ್ರೆ ಅವಕ್ಕ ಟ್ರೈನಾಮಿಯಲ್ ಅಂತ ಕರಿತಾರ್ರಿ. ಎಕ್ಸಾಂಪಲ್ ಏನ್ರಿ x ಪ್ಲಸ್ y ಪ್ಲಸ್ z. ಓಕೆ, 3x ಮೈನಸ್ 5y ಪ್ಲಸ್ 8.
ಓಕೆ ಸೊ ಇವೇನಪ್ಪಾ ಅಂದ್ರೆ ಟ್ರೈನಾಮಿಯಲ್. ಒಂದ್ ವೇಳೆ 3 ಟರ್ಮ್ಸ್ ಕಿಂತ ಹೆಚ್ಚಿಗೆ ಇದ್ವು ಅಂತಂದ್ರೆ ಅವಕ್ಕೆ ಅಂತ ಕರೀತಾರೆ ಪಾಲಿನಾಮಿಯಲ್ ಅಂತ ಕರೀಬಹುದು. ಅಥವಾ ನಾವು 2 ಟರ್ಮ್ಸ್ ಕಿಂತ ಹೆಚ್ಚಿಗೆ ಇದ್ರು ಸಹಿತ ಅವ್ನ ಏನಪ್ಪಾ ಅಂದ್ರೆ ಪಾಲಿನಾಮಿಯಲ್ ಅಂತಾನು ಕರೀಬಹುದು. ಓಕೆನಾ ರೈಟ್. ಇದು ಟರ್ಮ್ಸ್ ಬೇಸ್ ಮೇಲೆ ನಮ್ಗೆ ಏನಪ್ಪಾ ಅಂತಂದ್ರೆ ಕ್ಲಾಸಿಫೈ ಮಾಡೋದಾಯ್ತು ಅಂದ್ರೆ ಡಿಗ್ರಿ ಬೇಸ್ ಮೇಲೆ ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಅಂತಂದ್ರೆ ಒಂದ್ ವೇಳೆ ಡಿಗ್ರಿ ಒಂದಿತ್ತು, ಸೊ ಡಿಗ್ರಿ ಒಂದಿತ್ತು ಅಂತಂದ್ರೆ ಅವಕ್ಕೆ ಅಂತ ಕರೀತಾರ್ರಿ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರೀತಾರೆ. ಏನಂತಾರ್ರಿ ಲೀನಿಯರ್ ಪಾಲಿನಾಮಿಯಲ್. ಇಲ್ಲಿ ಇದರ ಡಿಗ್ರಿ ಏನಾಗಿರ್ತೈತಿ ಅಂತಂದ್ರೆ ಇದರ ಡಿಗ್ರಿ 1 ಆಗಿರ್ತೈತಿ. ಓಕೆ ಸೊ ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾಯ್ತು ಅಂತಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 7. ಪಿ ಆಫ್ ಎಕ್ಸ್ ಬರೆಯಲ್ಲ ರೀ, ಜಸ್ಟ್ ನಾ ಇದನ್ನ ಅಷ್ಟೇ ಬರೀತೀನಿ, ಇಲ್ಲಾಂದ್ರೆ ಎಕ್ಸಾಂಪಲ್ಸ್ ಪ್ರತಿಯೊಂದಕ್ಕೂ ಬರಲಿಕ್ಕೆ ನಮ್ಗೆ ಸ್ಪೇಸ್ ಅಲ್ಲ. ಇಲ್ಲಿ ಎಕ್ಸ್ ಪ್ಲಸ್ 7, 3x minus 8, 5 divided by 2, y plus 3. ಇವೆಲ್ಲ ಏನಪ್ಪಾ ಅಂತಂದ್ರೆ ದಟ್ ಒಂದು ವೇರಿಯೇಬಲ್ ಇರುವಂತ ಇದು ಅದೇನ್ರಿ ಒಂದು ಇವೇನಪ್ಪಾ ಅಂತಂದ್ರೆ ಇಲ್ಲಿ ಡಿಗ್ರಿ ಒಂದದ. ಸೊ ಇವಕ್ಕೆ ಏನಂತ ಕರೀತಾರೆ ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್ ಅಂತ ಕರೀತಾರೆ. ಇವಕ್ಕೆ ಎಕ್ಸಾಂಪಲ್ ಹೇಳೋದಾಯ್ತು ಅಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ. ಇದು ಏನಪ್ಪಾ ಅಂದ್ರೆ ಇದ್ರದ್ದು ಜನರಲ್ ಫಾರ್ಮ್ ಆಗಿರ್ತೈತಿ. ಓಕೆ ನಂತರ ಇನ್ನೊಂದು ಇದ್ರ ಕಂಡೀಷನ್ ಏನಪ್ಪಾ ಅಂದ್ರೆ ಎ 0 ಆಗಿರಬಾರ್ದು. ನಂತರ ಒಂದ್ ವೇಳೆ ಡಿಗ್ರಿ 2 ಇತ್ತಂದ್ರೆ ಅವಕ್ಕೆ ಏನಂತ ಕರೀತಾರ್ರಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರೀತಾರೆ. ಓಕೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂತ ಕರೀತಾರೆ. ದಟ್ ಕ್ವಾಡ್ರಾಟಿಕ್ ಅಷ್ಟೇ ಬರ್ದಿರ್ತೀನಿ. ಇದ್ರ ಡಿಗ್ರಿ ಏನಾಗಿರ್ತೈತ್ರಿ, ಇದ್ರ ಡಿಗ್ರಿ 2 ಆಗಿರ್ತೈತಿ. ಎಕ್ಸಾಂಪಲ್ಸ್ ಹೇಳೋದಾಯ್ತು ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7, ವೈ ಸ್ಕ್ವೇರ್, 3x ಸ್ಕ್ವೇರ್ ಮೈನಸ್ 8, 8x plus 5. ಇವೇನಪ್ಪಾ ಅಂತಂದ್ರೆ ದಟ್ ದೀಸ್ ಆರ್ ಎಕ್ಸಾಂಪಲ್ ಫಾರ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಸ್. ಅಂದ್ರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಏನಾಗಿರ್ತೈತಿ ಅಂದ್ರೆ 2 ಆಗಿರ್ತೈತಿ. ಇದಕ್ಕೆ ಜನರಲ್ ಫಾರ್ಮ್ ಬರೀದಾಯ್ತು ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಕಂಡೀಷನ್ ಏನಪ್ಪಾ ಅಂತಂದ್ರೆ ಎ 0 ಆಗಿರಬಾರದು. ಓಕೆನಾ ಬಿ 0 ಆಗಿರ್ಬೋದಲ್ರಿ, ಆಗಿರ್ಬೋದು. ಸಿ 0 ಆಗಿರ್ಬೋದು. ಆದ್ರೆ ಎ 0 ಆಗಿರ್ಲಿಕ್ಕಿಲ್ಲ. ಇಲ್ಲಿ ಎ 0 ಆದ್ರೆ ಎಕ್ಸ್ ಸ್ಕ್ವೇರ್ ಟರ್ಮ್ ಹೋಗ್ಬಿಡ್ತೈತಿ. ಎಕ್ಸ್ ಸ್ಕ್ವೇರ್ ಟರ್ಮ್ ಹೋಯ್ತು ಅಂತಂದ್ರೆ ಇದು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುದಿಲ್ಲ. ರೈಟ್. ನೆಕ್ಸ್ಟ್ ಮೂರನೇದು ಏನ್ರಿ ಕ್ಯೂಬಿಕ್ ಪಾಲಿನಾಮಿಯಲ್. ಕ್ಯೂಬಿಕ್ ಪಾಲಿನಾಮಿಯಲ್ ಅಂದ್ರೆ ಏನ್ರಿ, ಇದ್ರ ಡಿಗ್ರಿ ಏನಾಗಿರ್ತೈತ್ರಿ, ಇದ್ರ ಡಿಗ್ರಿ 3 ಆಗಿರ್ತೈತಿ. ಓಕೆ ಇದಕ್ಕೆ ಎಕ್ಸಾಂಪಲ್ ಹೇಳೋದಾಯ್ತು ಅಂತಂದ್ರೆ ಎಕ್ಸಾಂಪಲ್ಸ್ ಇಲ್ಲ ರೀ, ಇದಕ್ಕೆ ಏನಪ್ಪಾ ಅಂತಂದ್ರೆ ಡೈರೆಕ್ಟ್ ಆಗಿ ಇದ್ರದ್ದು ಜನರಲ್ ಫಾರ್ಮ್ ಬರೀತೇನ್ರಿ. ಇಲ್ಲಿ ಸ್ಪೇಸ್ ಕಡಿಮೆ ಇರೋದಕ್ಕ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ. ಕಂಡೀಷನ್ ಏನಂತಂದ್ರೆ ಎ 0 ಆಗಿರಬಾರ್ದು. ಓಕೆ ಸೊ ಇದಕ್ಕೆ ಏನಪ್ಪಾ ಅಂತಂದ್ರೆ ಎಕ್ಸಾಂಪಲ್ಸ್ ಅಂದ್ರೆ ನಾವು ಬರೀಬಹುದು ಎಕ್ಸ್ ಕ್ಯೂಬ್ 3x ಕ್ಯೂಬ್ ಪ್ಲಸ್ 4x ಸ್ಕ್ವೇರ್ ಪ್ಲಸ್ 8x ಮೈನಸ್ 6. ಈ ರೀತಿಯಾಗಿ ಏನಪ್ಪಾ ಅಂತಂದ್ರೆ ಇದೇನಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಗೆ ನಾವು ಎಕ್ಸಾಂಪಲ್ಸ್ ನ ಬರೀಬಹುದು. ಓಕೆ ಸೊ ಟರ್ಮ್ಸ್ ಬೇಸ್ ಮೇಲೆ 1 ಟರ್ಮ್ ಇದ್ರೆ ಮೊನೋಮಿಯಲ್, 2 ಟರ್ಮ್ ಇದ್ರೆ ಬೈನಾಮಿಯಲ್, 3 ಟರ್ಮ್ ಇದ್ರೆ ಟ್ರೈನಾಮಿಯಲ್. ಡಿಗ್ರಿ ಬೇಸ್ ಮೇಲೆ ಡಿಗ್ರಿ 1 ಆಗಿತ್ತು ಅಂದ್ರೆ ಲೀನಿಯರ್ ಪಾಲಿನಾಮಿಯಲ್, ಡಿಗ್ರಿ 2 ಆಗಿತ್ತು ಅಂದ್ರೆ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್, ಡಿಗ್ರಿ 3 ಆಗಿತ್ತು ಅಂತಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಹೇಳಿ ನಾವು ಕರಿತೀವಿ. ಓಕೆ ಸೊ ನೆಕ್ಸ್ಟ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ ನೋಡ್ಬೇಕು. ಅದನ್ನ ನಾನು ಹೇಳ್ತೇನ್ರಿ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಟಾಪಿಕ್ಸ್ ಅನ್ನ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಜೀರೋಸ್ ಆಫ್ ಎ ಪಾಲಿನಾಮಿಯಲ್. ಜೀರೋಸ್ ಆಫ್ ಎ ಪಾಲಿನಾಮಿಯಲ್ ಅಂದ್ರೆ ಏನ್ರಿ, ಒಂದು ಪಾಲಿನಾಮಿಯಲ್ ಒಳಗ ವೇರಿಯೇಬಲ್ ಬೆಲೆ ಏನನ್ನ ಹಾಕಿದ್ರ ಅದ್ರದ್ದು ಪೂರ್ತಿ ವ್ಯಾಲ್ಯೂ 0 ಆಗುತ್ತಲ್ಲ, ಆ ಒಂದು ಬೆಲೆಗೆ ಏನಂತ ಕರೀತಾರೆ ಅಂತಂದ್ರೆ ಜೀರೋ ಆಫ್ ಎ ಪಾಲಿನಾಮಿಯಲ್ ಅಂತ ಕರೀತಾರೆ. ಓಕೆ ಈಗ ಫಾರ್ ಎಕ್ಸಾಂಪಲ್ ದಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಅಂದ್ರೆ ಏನ್ರಿ, ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ. ಈಗ ದಟ್ ಈ ತರ ಒಂದು ಏನಂದ್ರೆ ಒಂದು ಪಾಲಿನಾಮಿಯಲ್ ಅದ. ದಟ್ ಇದಕ್ಕೊಂದು ಎಕ್ಸಾಂಪಲ್ ತಗೊಂಡ್ಬಿಡ್ತೇನೆ ನಾನು. ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನ್ ಹಾಕಿದ್ರೆ 0 ಆಗುತ್ತಲ್ಲ, ಅದು ಏನಾಗಿರ್ತದೆ ಅಂದ್ರೆ ಇದ್ರದ್ದು 0 ಆಗಿರ್ತಾವ. ಈಗ ಇದು ಏನಪ್ಪಾ ಅಂತಂದ್ರೆ ಈಗ ಪವರ್ 2 ಅದ ಅಂತಂದ್ರೆ ಇದಕ್ಕೆ ಮ್ಯಾಕ್ಸಿಮಮ್ ಜೀರೋಸ್ ಎಷ್ಟು ಬರ್ತಾವ ಅಂದ್ರೆ 2 ಬರ್ತೈತಿ. ಒಂದು ಕ್ವಾಡ್ರಾಟಿಕ್ ಒಂದು ಪಾಲಿನಾಮಿಯಲ್ ಐತಿ ಅಂತಂದ್ರ ಒಂದು ಪಾಲಿನಾಮಿಯಲ್ಗೆ ಜೀರೋಸ್ ಎಷ್ಟು ಬರ್ತಾವು ಅಂತಂದ್ರ ಅದ್ರದ ಪವರ್ ಎಷ್ಟದಲ್ಲ ಅಷ್ಟು ಏನಪ್ಪಾ ಅಂತಂದ್ರೆ ಜೀರೋಸ್ ಬರುವಂತ ಸಾಧ್ಯತೆ ಇರ್ತೈತಿ. ಇಲ್ಲಾಂದ್ರೆ ಅದಕ್ಕೂ ಕಡಿಮೆನೆ ಬರ್ಬೋದು. ಕಡಿಮೆ ಯಾಕೆ ಬರ್ತಾವ್ರಿ, ಯಾವಾಗ ಬರ್ತಾವ ಅಂತಂದ್ರ ಅವು ಎರಡು ಏನಪ್ಪಾ ಅಂತಂದ್ರೆ ಜೀರೋಸ್ ಸೇಮ್ ಆಗಿತ್ತು ಅಂತಂದ್ರ ಅವಾಗ ಕಡಿಮೆ ಬಂದಿರ್ತಾವ. ಓಕೆನಾ ರೈಟ್.
ಈಗ ಇದ್ರ ಜೀರೋಸ್ ಫೈಂಡ್ ಮಾಡ್ಬೇಕಾಗಿತ್ತು ಅಂದ್ರೆ ನಾವೇನ್ ತಗೋತೀವ್ರಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ಜೀರೋ ಅಂತ ತಗೋತೀವಿ. ಅವಾಗ ಇದೇನಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 12 ಈಕ್ವಲ್ ಟು ಏನಂತಂದ್ರೆ ಜೀರೋ ಆಗ್ತೈತಿ. ಇದನ್ನ ನಾವು ಸಾಲ್ವ್ ಮಾಡದೇ ಇತ್ತು ಅಂತಂದ್ರೆ ದಟ್ ಇದಕ್ಕೆ ಇಂಟು ಮಾಡ್ತೀವಿ. 1 ಮತ್ತೆ 12 ಗೆ ಇಂಟು ಮಾಡಿದ್ವಿ ಅಂತಂದ್ರೆ ನಮ್ಗೆ ಏನ್ ಬರ್ತೈತ್ರಿ ಈ 12 ಬರ್ತೈತಿ. ಅಂದ್ರೆ ಮಲ್ಟಿಪ್ಲೈ ಮಾಡಿದ್ರೆ 12 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ ಮಿಡಲ್ ಟರ್ಮ್ 7 ಬರಬೇಕು. ಅಂದ್ರೆ ಇದೇನಾಗುತ್ತೆ ದಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಓಕೆ ದಟ್ ಇನ್ನು ಇದನ್ನ ಯಾವ ಎರಡು ನಂಬರ್ ಯಾವ್ರಿ ಅಂತಂದ್ರೆ 3 ಮತ್ತೆ 4 ಅಂದ್ರೆ 3x ಪ್ಲಸ್ 4x ಪ್ಲಸ್ 12 ಈಕ್ವಲ್ ಟು 0. ಇದು ಕಾಮನ್ ತೆಗೆದ್ವಿ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ದಟ್ ನಾನು ನಿಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ನ ಮಾಡಬಹುದು, ಇಲ್ಲಿ ಹಚ್ಚಿಬಿಡ್ತೇನ್ರಿ. ಇವೆರಡರೊಳಗೂ ಕಾಮನ್ ತೆಗೆದ್ರೆ ಇಲ್ಲಿ x ಬರ್ತೈತಿ, x ಪ್ಲಸ್ 3 ಇಲ್ಲಿ ಏನ್ ಬರ್ತೈತಿ ಅಂದ್ರೆ 4 ಕಾಮನ್ ತೆಗೆದ್ರೆ x ಪ್ಲಸ್ 3 ಈಕ್ವಲ್ ಟು 0 ಬರ್ತೈತಿ. ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಏನ್ ಬರ್ತೈತಿ ಅಂದ್ರೆ x ಈಕ್ವಲ್ ಟು -3 ಅಥವಾ -4 ಬರ್ತೈತಿ. ಈ -3 ಮತ್ತೆ -4 ಏನಾಗಿರ್ತಾವ ಅಂತಂದ್ರೆ ಇವಿದ್ರದ್ದು ಜೀರೋಸ್ ಆಗಿರ್ತಾವ. ಯಾಕಂತಂದ್ರೆ ಈ ವ್ಯಾಲ್ಯೂ ಅನ್ನ ಇದ್ರೊಳಗ ಪುಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಏನ್ ಬರ್ತೈತಿ 0 ಬರ್ತೈತಿ. ಇದೇ ರೀತಿಯಾಗಿ ದಟ್ ನಾವು ಒಂದು ಪಾಲಿನೋಮಿಯಲ್ ಕ್ಯೂಬಿಕ್ ಪಾಲಿನೋಮಿಯಲ್ ಅಂದ್ರೆ ಒಂದು ಕ್ಯೂಬಿಕ್ ಪಾಲಿನೋಮಿಯಲ್ ತಗೊಂಡ್ವಿ ಅಂತಂದ್ರೆ ax³ ಪ್ಲಸ್ bx² ಪ್ಲಸ್ cx ಪ್ಲಸ್ d ಇದ್ರ ಜೀರೋ ಏನಾಗಿರ್ತೈತಿ ಅಂತಂದ್ರೆ ದಟ್ ಇಲ್ಲಿ x ವ್ಯಾಲ್ಯೂ ಏನ್ ಪುಟ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಪೂರ್ತಿ ಜೀರೋ ಆಗುತ್ತಲ್ಲ ಅದು ಏನಾಗಿರ್ತೈತಿ ಅಂದ್ರೆ ಇದ್ರದ್ದು ಜೀರೋ ಆಗಿರ್ತೈತಿ. ಸೊ ನಮ್ಮ ಎಕ್ಸಾಮ್ ಕೇಳಿದ್ರೆ ಅಂತಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ನ ಕೇಳ್ತಾ ಹೊರತಾಗಿ ಕ್ಯೂಬಿಕ್ ಪಾಲಿನೋಮಿಯಲ್ ನ ಕೇಳುವಂತ ಸಾಧ್ಯತೆ ಕಡಿಮೆ ಅದ್ರಿ. ಯಾಕಂದ್ರೆ ಇದ್ರ ಆನ್ಸರ್ ಕಂಡುಹಿಡಿಯೋದು ಸ್ವಲ್ಪ ಕಷ್ಟ ಆಗ್ತೈತಿ. ಅದ್ರ ಸಲುವಾಗಿ ಕ್ಯೂಬಿಕ್ ಪಾಲಿನೋಮಿಯಲ್ ನ ನಮಗ ಕೇಳಿರಂಗಿಲ್ಲ. ಓಕೆನಾ. ನಂತರ ರಿಲೇಶನ್ಶಿಪ್ ಬಿಟ್ವೀನ್ ಕಾನ್ಸ್ಟಂಟ್ಸ್ ಅಂಡ್ zeros of polynomial. ಓಕೆ, ಈಗ ಫಾರ್ ಎಕ್ಸಾಂಪಲ್ ದಟ್ ನಮಗ ಒಂದು ಕ್ಯೂಬಿಕ್ ಪಾಲಿನೋಮಿಯಲ್ ಐತಿ ಅಂತಂದ್ರೆ ಮೊದಲಕ್ಕೆ ಇದು ನಮ್ಗೆ ಅರ್ಥ ಮಾಡ್ಕೊಳ್ಳೋಣ. ಕಾನ್ಸ್ಟಂಟ್ಸ್ ಅಂದ್ರೆ ಯಾವ್ರಿ? ಈಗ ಫಸ್ಟ್ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ ತಗೊಂಡ್ರಿ ax² ಪ್ಲಸ್ bx ಪ್ಲಸ್ c. ಇಲ್ಲಿ ಕಾನ್ಸ್ಟಂಟ್ಸ್ ಯಾವ್ರಿ? a b ಅಂಡ್ c ಆರ್ ಕಾನ್ಸ್ಟಂಟ್ಸ್. ಓಕೆ, ದಟ್ ಇದ್ರ ಜೀರೋಸ್ ಏನಾಗಿರ್ಲಿ ಅಂತಂದ್ರೆ ಲೆಟ್ ಅಲ್ಫಾ ಅಂಡ್ ಬೀಟಾ ಬಿ zeros of given polynomial. ಇವು ಏನಪ್ಪಾ ಅಂದ್ರೆ ಇದ್ರ ಜೀರೋಸ್ ಆಗಿರ್ಲಿ. ಇವು ಎರಡಕ್ಕೂ ಈ ಅಲ್ಫಾ ಮತ್ತೆ ಬೀಟಾಗ ಈ ಜೀರೋಸ್ಗೆ ಮತ್ತೊಳ್ಳೆ ಇವು ಎ ಬಿ ಸಿ ಕಾನ್ಸ್ಟಂಟ್ಸ್ ಏನಪ್ಪಾ ಅಂತಂದ್ರೆ ಒಂದು ರಿಲೇಷನ್ ಇರ್ತೈತಿ. ಅದು ಏನಪ್ಪಾ ಅಂತಂದ್ರೆ ಸಮ್ ಆಫ್ ಜೀರೋಸ್. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಾಗಿರ್ತೈತಿ ಅಂದ್ರೆ -b ಡಿವೈಡೆಡ್ ಬೈ a ಆಗಿರ್ತೈತಿ. ಅದೇ ರೀತಿಯಾಗಿ ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಏನಾಗಿರ್ತೈತಿ ಅಂದ್ರೆ c ಡಿವೈಡೆಡ್ ಬೈ a ಆಗಿರ್ತೈತಿ. ಓಕೆ, ಸೊ ಇವು ಇದು ಏನಪ್ಪಾ ಅಂದ್ರೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ಇವೆರಡು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್. ಇದು ಎದಕ್ಕಪ್ಪ ಅಂತಂದ್ರೆ ಕ್ವಾಡ್ರಾಟಿಕ್ ಪಾಲಿನೋಮಿಯಲ್ಗೆ. ಸೊ ಮತ್ತೆ ಕ್ಯೂಬಿಕ್ ಪಾಲಿನೋಮಿಯಲ್ ಹೇಳೋದಾಯ್ತು ಅಂತಂದ್ರೆ ಕ್ಯೂಬಿಕ್ ಪಾಲಿನೋಮಿಯಲ್ ಜನರಲ್ ಫಾರ್ಮ್ ಏನಾಗಿರ್ತೈತ್ರಿ? p of x is equal to ax² plus bx plus ax³ plus bx² plus cx plus d. ಇಲ್ಲಿ a b c and d are ಕಾನ್ಸ್ಟಂಟ್ಸ್. ಇವೇನಪ್ಪಾ ಅಂತಂದ್ರೆ ಕಾನ್ಸ್ಟಂಟ್ಸ್. x ಅನ್ನೋದು ಏನಪ್ಪಾ ಅಂದ್ರೆ ವೇರಿಯೇಬಲ್. ಇಲ್ಲಿ ಅಲ್ಫಾ ಬೀಟಾ ಅಂಡ್ ಗಾಮಾ ಆರ್ zeros of this polynomial. then alpha plus beta plus gamma is equal to ಏನಾಗಿರ್ತೈತಿ ಅಂತಂದ್ರೆ -b divided by a ಆಗಿರ್ತೈತಿ. ಆ ನಂತರ ಅಲ್ಫಾ ಬೀಟಾ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಅಂದ್ರೆ ಏನಾಗಿರ್ತೈತಿ ಅಂತಂದ್ರೆ c ಡಿವೈಡೆಡ್ ಬೈ a ಆಗಿರ್ತೈತಿ. ಆ ನಂತರ ಅಲ್ಫಾ ಇಂಟು ಬೀಟಾ ಇಂಟು ಗಾಮಾ ಅಂದ್ರೆ ಏನಾಗಿರ್ತೈತಿ d ಡಿವೈಡೆಡ್ ಬೈ a ಆಗಿರ್ತೈತಿ. ಓಕೆ, ಸೊ ಇವು ನಮಗ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಲಿಂದ ಇವು ನಮಗೆ ಎರಡು ಈ ಸೆಟ್ ಇದೊಂದು ಸೆಟ್ ಫಾರ್ಮುಲಾ ನಮಗೆ ಏನಪ್ಪಾ ಅಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತೈತಿ. ಈಗ ಒಂದೊಂದು ಟೈಮ್ನಾಗ ಉಲ್ಟಾ ಕೊಡ್ತಾನ್ರಿ. ಏನಂತ ಕೊಡ್ತಾನ ಅಂತಂದ್ರೆ ದಟ್ ನಮಗೆ ಡೈರೆಕ್ಟ್ ಆಗಿ ಇದನ್ನ ಕೊಟ್ಬಿಡ್ತಾನೆ. ಏನ್ರಿ ದಟ್ ಒಂದೇದು ಕ್ವಾಡ್ರಾಟಿಕ್ ಪಾಲಿನೋಮಿಯಲ್. ಓಕೆ, ಒಂದು ಏನ್ ಕೊಡ್ತಾನಂತಂದ್ರೆ ಎರಡು ರೂಟ್ಸ್ ಕೊಡ್ತಾನ, ಅಲ್ಫಾ ಅಂಡ್ ಬೀಟಾ ಎರಡು ರೂಟ್ಸ್ ಕೊಡ್ತಾನ. ನಮ್ಗೆ ಏನ್ ಹೇಳ್ತಾರ ಅಂತಂದ್ರೆ ಹಂಗಂದ್ರೆ ಪಾಲಿನೋಮಿಯಲ್ ನೀವೇ ರೆಡಿ ಮಾಡ್ರಿ ಅಂತ ಹೇಳ್ತಾರ. ಅವಾಗ ಈ ಪಾಲಿನೋಮಿಯಲ್ ಏನಾಗಿರ್ತೈತಿ ಅಂತಂದ್ರೆ p of x is equal to x² minus alpha plus beta into x plus alpha beta
ಆಗಿರ್ತೈತಿ. ಈ ಫಾರ್ಮುಲಾ ನಮ್ಗೆ ಇಂಪಾರ್ಟೆಂಟ್. ಇದನ್ನ ಹೊಳ್ಳಂಬಳ ಪದೇ ಪದೇ ಏನಪ್ಪಾ ಅಂದ್ರೆ ನಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಒಳಗೆ ಇದನ್ನ ಕೇಳಿದನ್ರಿ. ಎರಡು ರೂಟ್ಸ್ ಅನ್ನ ಕೊಡ್ತಾನ ಅಥವಾ ಎರಡು ಜೀರೋಸ್ ಅನ್ನ ಕೊಡ್ತಾನ, ಒಂದು ಪಾಲಿನಾಮಿಯಲ್ ಎರಡು ಜೀರೋಸ್ ಅನ್ನ ಕೊಡ್ತಾನ, ಆ ಒಂದು ಪಾಲಿನಾಮಿಯಲ್ ಬರಿ ಅಂತ ಹೇಳ್ತಾನ್ರಿ. ಓಕೆ, ಅದಾದ ನಂತರ ಇದಕ್ಕೆ ಕ್ಯೂಬಿಕ್ ಪಾಲಿನಾಮಿಯಲ್ ಆಗಿ ಇದನ್ನ ನೋಡ್ದಾಯ್ತು ಅಂತಂದ್ರೆ, ಓಕೆ, ಕ್ಯೂಬಿಕ್ ಪಾಲಿನಾಮಿಯಲ್ ಏನ್ ಕೊಡ್ತಾನ್ರಿ? ಅಲ್ಫಾ ಬೀಟಾ ಗಾಮಾ ಕೊಡ್ತಾನ, ಅಲ್ಫಾ ಬೀಟಾ ಅಂಡ್ ಗಾಮಾ ಕೊಡ್ತಾನ. ಮತ್ತೆ ನಮಗೆ ಏನಪ್ಪಾ ಏನ್ ಬರೀತಾ ಅಂದ್ರೆ ಕ್ಯೂಬಿಕ್ ಪಾಲಿನಾಮಿಯಲ್ ಬರೀರಿ ಅಂತ ಹೇಳ್ತಾರ. ಅವಾಗ ಕ್ಯೂಬಿಕ್ ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಕ್ಯೂಬ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಇಂಟು ಎಕ್ಸ್ ಮೈನಸ್ ಅಲ್ಫಾ ಬೀಟಾ ಗಾಮಾ ಆಗಿರ್ತೈತಿ. ನಮ್ಗ ಇವು ಮೂರು ಕೊಟ್ಟನು ಇದ್ರ ಮಾಡ್ಬೋದ್ರಿ. ಇಲ್ಲ ಅಂತಂದ್ರೆ ಡೈರೆಕ್ಟ್ ಆಗಿ ಇದರ ವ್ಯಾಲ್ಯೂ ಇದೇ ವ್ಯಾಲ್ಯೂ ಕೊಡ್ತಾನ್ರಿ. ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಕೊಡ್ತಾನ. ಈ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಅದ್ರ ವ್ಯಾಲ್ಯೂ ಕೊಡ್ತಾನ. ಆನಂತರ ಅಲ್ಫಾ ಬೀಟಾ ಗಾಮಾ ಈ ಮೂರು ವ್ಯಾಲ್ಯೂ ಕೊಟ್ಟು ನಮ್ಗೆ ಕ್ಯೂಬಿಕ್ ಪಾಲಿನಾಮಿಯಲ್ ನ ಬರಿ ಅಂತ ಹೇಳ್ತಾನ. ಅವಾಗ ಈ ಫಾರ್ಮುಲಾ ನಮ್ಗೆ ಏನಪ್ಪಾ ಅಂತಂದ್ರೆ ಬಹಳ ಬಹಳ ಇಂಪಾರ್ಟೆಂಟ್ ಆಗ್ತಾವ್ರಿ. ಇದು ರಿಪೀಟೆಡ್ ಕ್ವಶನ್ ಅದ. ಬಹಳ ಸಾರಿ ಏನಪ್ಪಾ ಅಂದ್ರೆ ಈ ರೀತಿಯಾದಂತ ಪ್ರಶ್ನೆಗಳನ್ನ ನಮ್ಗೆ ಕೇಳಿದಾರೆ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ನೆಕ್ಸ್ಟ್ ಕ್ವಶನ್ಸ್ ಅನ್ನ ನೋಡೋಣ. ಒಂದೇ ಕ್ವಶನ್ ಏನು ನೋಡ್ರಿ, ಫಾರ್ ಎ ಪಾಲಿನಾಮಿಯಲ್ a square plus 9 into x square plus 13x plus 6a, one 0 is reciprocal of other 0, then value of a is. ಓಕೆ, ದಟ್ ಫಸ್ಟ್ ಏನಪ್ಪಾ ಅಂತಂದ್ರೆ ಇದನ್ನ ಮೊದಲು ಆ ಪಾಲಿನಾಮಿಯಲ್ ಅನ್ನ ಬರ್ಕೋತೇನ್ರಿ. p of x is equal to a square plus 9 into x square plus 13x plus 6a. ಇದ್ರೊಳಗೆ ಅವ್ರು ಏನ್ ಹೇಳಕತ್ತಾರ ಅಂತಂದ್ರೆ ಒಂದು ಪಾಲಿನಾಮಿಯಲ್ ಒಂದು ಜೀರೋ ಇನ್ನೊಂದು ಜೀರೋದ ಏನಪ್ಪಾ ಅಂದ್ರೆ ರೆಸಿಪ್ರೋಕಲ್ ಐತಿ ಅಂತ ಅನ್ನಕತ್ತಾರ. ಒಂದ್ ಏನಾಗಿರ್ಲಿ ಅಂತಂದ್ರೆ ಅಲ್ಫಾ ಇದ್ದಿದ್ದು ಅಲ್ಫಾನೇ ಇರ್ಲಿ, ಬೀಟಾ ಏನಾಗಿರ್ಲಿ ಅಂತಂದ್ರೆ ಇದ್ರ ರೆಸಿಪ್ರೋಕಲ್ ಅಂದ್ರೆ 1/α ಆಗಿರ್ಲಿ. ಓಕೆ, ರೈಟ್. ಸೊ ಇವ್ ಕುರ್ದು ಏನಪ್ಪಾ ಅಂತಂದ್ರೆ ದಟ್ ಸಮ್ ಆಫ್ ಜೀರೋಸ್ ಪ್ರಾಡಕ್ಟ್ ಆಫ್ ಜೀರೋಸ್ ಫೈಂಡ್ ಮಾಡ್ಬೋದಾ? ಮಾಡ್ಬೋದ್ರಿ. ಹೆಂಗೆ? ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಅಲ್ಫಾ ಪ್ಲಸ್ 1/α ಅಂತಂದ್ರೆ ಮೈನಸ್ ಬಿ ಬೈ ಎ ಆಗುತ್ತೆ. ಮೈನಸ್ ಬಿ ಅಂದ್ರೆ ಇಲ್ಲಿ ದಟ್ ಇದು ಎ ಅದ, ಇಲ್ಲಿ ಇದು ಬಿ ಅದ, ಇದು ಸಿ ಅದ. ಬಿ ಅಂದ್ರೆ ಏನದ ರೀ? 13 ಅದ. ಸಾರಿ, ಮೈನಸ್ ಬಿ ಬೈ ಎ ಮೈನಸ್ 13/a ಸ್ಕ್ವೇರ್ ಪ್ಲಸ್ 9. ಇದನ್ನೇನೋ ಸಾಲ್ವ್ ಮಾಡ್ಲಿಕ್ಕೆ ಅಂದ್ರೆ ಬಹಳ ಕಷ್ಟ ಆಗುತ್ತೆ. ಯಾಕ್ರಿ? ಯಾಕಂದ್ರೆ ಇದು ಅಲ್ಫಾ ಪ್ಲಸ್ 1/α ವ್ಯಾಲ್ಯೂ ಕಂಡುಹಿಡಿಯಕ್ಕೆ ನಮ್ದು ಡಿಫಿಕಲ್ಟ್ ಆಗ್ತೈತಿ. ಇದಿಷ್ಟೇ ಇರೋದಾಗ ಇವೆರಡರದ್ದು ಮಲ್ಟಿಪ್ಲೈ ಮಾಡಿದ್ರ ಅಲ್ಫಾ ಇಂಟು 1/α ಅಂದ್ರೆ ಇದೇನಾಗುತ್ತೆ? c/a ಆಗುತ್ತೆ. ಸಿ ಅಂದ್ರೆ ಇದು ಪೂರ್ತಿ ಸೇರಿ ಸಿ ಅದ. 6a/a ಅಂದ್ರೆ ಏನದ್ರಿ? a ಸ್ಕ್ವೇರ್ ಪ್ಲಸ್ 9 ಅದ. ಅಲ್ಫಾಗ ಅಲ್ಫಾ ಕ್ಯಾನ್ಸಲ್ ಆತಂದ್ರೆ ಇದೇನಾಗತ್ರಿ? ಇಲ್ಲಿ ಬರ್ಕೊಳ್ಳ, ಇದು ಇಲ್ಲಿ 1 ಉಳಿದೈತಿ. a ಸ್ಕ್ವೇರ್ ಪ್ಲಸ್ 9 ಎಡಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇಂಟು a ಸ್ಕ್ವೇರ್ ಪ್ಲಸ್ 9 ಆಗುತ್ತೆ ಇಸ್ ಈಕ್ವಲ್ ಟು 6a. 6a ಎಡಗಡೆ ಹೋಗ್ಲಿ, a ಸ್ಕ್ವೇರ್ ಮೈನಸ್ 6a ಪ್ಲಸ್ 9 ಇಸ್ ಈಕ್ವಲ್ ಟು 0 ಆಗಿರ್ತೈತಿ. ಓಕೆ, ಒಂದು ನಿಮಿಷ ನಾ ಮುಂದುವರಿಯಲ್ಲ ರೀ. ಇಲ್ಲಿ ವರಿಬೇಕಾ ವರಿಬಾರ್ದಾ ಅಂತಂದ್ರೆ ಇಲ್ಲ, ನಮಗಿದು ಬೇಕಾಗ್ತತಿ. ಏನ್ ಬೇಕಾಗ್ತತಿ? ರೈಟ್. ಸೊ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬಿಡನ್ರಿ. ಇಲ್ಲಿ 1 ಅದ. 1 ಮತ್ತೆ 9 ಮಲ್ಟಿಪ್ಲೈ ಮಾಡಿದ್ರೆ 9 ಬರ್ತೈತಿ. ಅಂದ್ರೆ ಇಂಟು ಮಾಡಿದ್ರೆ ನಮಗ್ 9 ಬರಬೇಕು, ಪ್ಲಸ್ ಅಥವಾ ಮೈನಸ್ ಮಾಡಿದ್ರೆ -6 ಬರಬೇಕು. ಅಂದ್ರೆ ಅಂತ ನಂಬರ್ ಎರಡು ನಂಬರ್ ಯಾವ ಅಂದ್ರೆ -3 ಇದೇನಾಗ್ತರಿ? a ಸ್ಕ್ವೇರ್ ಮೈನಸ್ 3a ಮೈನಸ್ 3a ಪ್ಲಸ್ 9 ಇಸ್ ಈಕ್ವಲ್ ಟು 0. ಇದ್ರೊಳಗೆ a ಕಾಮನ್ ತೆಗೆಯೋಣ. ಇಲ್ಲಿ a ಬರ್ತ್ರಿ, ಇಲ್ಲಿ a ಹೊರಗಡೆ ಹೋಯ್ತಂದ್ರೆ -3 ಬರ್ತೈತಿ. ಇಲ್ಲಿ -3 ಕಾಮನ್ ತೆಗೆದ್ರೆ ಇಲ್ಲಿ a ಬರ್ತೈತಿ. 3 ಗೆದಲ್ಲೇ ಇಂಟು ಮಾಡಿದ್ರೆ -3 ಗೆದಲ್ಲೇ ಇಂಟು ಮಾಡಿದ್ರೆ ಪ್ಲಸ್ 9 ಬರ್ತಂದ್ರೆ -3 ಲಿಂದ ಇಂಟು ಮಾಡಿದ್ರೆ ಬರ್ತೈತಿ ಇಸ್ ಈಕ್ವಲ್ ಟು 0. ಅಂದ್ರೆ a -3 ಕಾಮನ್ ತೆಗಿತೀವಿ. ಇಲ್ಲಿ a ಅದ, ಇಲ್ಲಿ -3 ಅದ ಇಸ್ ಈಕ್ವಲ್ ಟು 0. ಓಕೆ, a -3 ಇಂಟು a -3 ಅಂದ್ರೆ a -3 ಹೋಲ್ ಸ್ಕ್ವೇರ್ ಬರ್ತೈತಿ, ಅಥವಾ a -3 ಈಕ್ವಲ್ ಟು 0 ಆಗಿರ್ತೈತಿ. ಅಂದ್ರೆ a ಈಕ್ವಲ್ ಟು 3 ಆಗ್ತೈತಿ. ಸರಿನಾ? ರೈಟ್. ಸೊ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರ ಆಪ್ಷನ್ 1 ನಮಗಿದು ಸರಿಯಾದಂತ ಉತ್ತರ ಆಗಿರ್ತೈತಿ. ನಮಗ ಇದರ ಬಳಕೆ ಎಲ್ಲಿಯೂ ಬರುವುದಿಲ್ಲ. ಇದು ಒಂದು ಇದ್ರೆ ಸಾಕು, ನಾವು ಆನ್ಸರ್ ಮಾಡ್ಬೋದು. ಓಕೆನಾ? ರೈಟ್. ಎರಡನೆಯ ಲೆಕ್ಕ. ಓಕೆ, ಸೊ ಸೆಕೆಂಡ್ ಪ್ರಾಬ್ಲಮ್ ಏನಂತ ನೋಡ್ರಿ. The value of 1 plus alpha plus 1 by beta whole square when alpha and beta are zeros of quadratic polynomial x square plus 5x minus 6. X square minus 5x plus, okay, plus 5x
5x minus 6 ಕರೆಕ್ಟಾ? ಹಾ ಕರೆಕ್ಟ್. ಇದ್ರದ್ದು ಏನಪ್ಪಾ ಅಂತಂದ್ರೆ ಇದ್ರ ವ್ಯಾಲ್ಯೂ ಕಂಡಿಡ್ರಿ ಅಂತ ಹೇಳಕತ್ತಾರ. ಸೊ ಇದು ವ್ಯಾಲ್ಯೂ ಗೊತ್ತಾಗಬೇಕಂದ್ರೆ ನಮ್ಮ ಮಧ್ಯೆ ಅಲ್ಫಾ ಮತ್ತೆ ಬೀಟಾದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಆ ನಂತರ ಏನಪ್ಪಾ ಅಂದ್ರೆ ಈ ವ್ಯಾಲ್ಯೂಗೆ ಹೋಗೋಣಂತ್ರಿ. ಓಕೆ ರೈಟ್, ನಮಗ ಗೊತ್ತದ್ರಿ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ ಮೈನಸ್ ಬಿ ಬೈ ಎ. ಇದು ಎ ಅಂದ್ರೆ 1 ಅದ, ಬಿ ಅಂದ್ರೆ 5 ಅದ, ಸಿ ಅಂದ್ರೆ -6 ಅದ. ಮೈನಸ್ ಬಿ ಬೈ ಎ ಅಂದ್ರೆ -5 ಡಿವೈಡೆಡ್ ಬೈ ಎ ಅಂದ್ರೆ 1 ಅದರಿ. ದಟ್ ನಾವು ಇದ್ರ ವ್ಯಾಲ್ಯೂ ಏನಾಗುತ್ತದೆ -5 ಆಗ್ತದೆ. ಆ ನಂತರ ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಏನ್ರಿ ಸಿ ಡಿವೈಡೆಡ್ ಬೈ ಎ. ಸಿ ಅಂದ್ರೆ -6, ಎ ಅಂದ್ರೆ 1, ಇದ್ರ ವ್ಯಾಲ್ಯೂ ಏನಂದ್ರಿ -6 ಅದ. ಅಲ್ಫಾ ಪ್ಲಸ್ ಬೀಟಾ, ಆ ನಂತರ ಅಲ್ಫಾ ಬೀಟಾ ನಮ್ಗೆ ಸಿಕ್ತು. ಅವ್ರ ಏನ್ ಕೊಟ್ಟಾರಿ 1 ಪ್ಲಸ್ ಅಲ್ಫಾ 1 ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಕೇಳಾಕತ್ತಾರ್ರಿ. ಓಕೆ, ಇದನ್ನ ಎಕ್ಸ್ಪಾಂಡ್ ಮಾಡ್ಕೊಳ್ಳೋದು ಬೇಡ, ಇದಿಷ್ಟೇ ಅಲ್ರಿ. ಇದ್ರಿಗೆ LCM ತೆಗೆಯೋಣ. ಏನಾಗತ್ರಿ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಬರ್ಬೇಕಂದ್ರೆ ಇದಕ್ಕೆ ಇನ್ನು ಏನು ಇಂಟು ಮಾಡ್ಬೇಕ್ರಿ ಬೀಟಾ ಇಂಟು ಮಾಡ್ಬೇಕು. ಬೀಟಾಗೆ ಇದನ್ನ ಇಂಟು ಮಾಡಿದ್ರೆ ಇದು ಬರ್ತೈತಿ, ಅಲ್ಫಾ ಇಂಟು ಮಾಡಿದ್ರೆ ಬರ್ತೈತಿ. ಅಂದ್ರೆ 1 ಇಂಟು ಬೀಟಾ ಅಂದ್ರೆ ಬೀಟಾ ಬರ್ತೈತಿ, 1 ಇಂಟು ಅಲ್ಫಾ ಅಂದ್ರೆ ಅಲ್ಫಾ ಬರ್ತೈತಿ. ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಹೋಲ್ ಸ್ಕ್ವೇರ್. ಓಕೆ, ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನೈತಿ? ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ -5 ಅದ. ಅಲ್ಫಾ ಇಂಟು ಬೀಟಾ ಅಂತಂದ್ರೆ -6 ಅದ. ಇದೊಂದು ಹೋಲ್ ಸ್ಕ್ವೇರ್ ಅಂತಂದ್ರೆ ಸ್ಕ್ವೇರ್ ಮಾಡಿದ್ರೆ 2 ಪಾಸಿಟಿವ್ ಬರ್ತಾವ್ರಿ. ಇದು 25 ಆಗ್ತತಿ, ಇದು 36 ಆಗ್ತತಿ. ಆನ್ಸರ್ಸ್ ಅನ್ನ ನೋಡಿದ್ರೆ 25 ಬಾಗ್ಲೆ 36 ನಮ್ದು ಸರಿಯಾದಂತ ಉತ್ತರ ಆಗಿರ್ತತಿ. ಇಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಯಾಕಂತಂದ್ರೆ ನಮಗ ಇದು ಸ್ಕ್ವೇರ್ ಮಾಡ್ಲಾರ್ದ ಅಲ್ಫಾ ಪ್ಲಸ್ ಬೀಟಾ, ಅಲ್ಫಾ ಇಂಟು ಬೀಟಾ ಅಂದ್ರೆ -5/6 ಅಥವಾ 5/6 ಆಗುತ್ತೆ. ಅದು ಆನ್ಸರ್ನ ಕೊಟ್ಟಾರ್ರಿ. ಹಿಂಗಾಗಿ ನಮ್ ದಾರಿ ತಪ್ಪಿಸಾಕ ಆಪ್ಷನ್ಸ್ ಅನ್ನ ಈ ತರ ಕೊಡ್ತಿರ್ತಾರ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ನಂತರ ಮೂರನೆಯ ಲೆಕ್ಕ ಇಲ್ಲಿ ಮಾಡೋಣ. ಏನದ್ರಿ ದ ಕ್ವಾಡ್ರಾಟಿಕ್ ಇಕ್ವೇಶನ್ ಹೂಸ್ ರೂಟ್ಸ್ ಆರ್ 3 + √2 and 3 - √2 is. ಓಕೆ, ನೀವು ಪಾಲಿನಾಮಿಯಲ್ ಹೇಳಕತ್ರಿ ಮತ್ತೆ ಇಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಬರಾಕತ್ತದಲ್ರಿ. ನಿಮ್ಗ ಕ್ವಾಡ್ರಾಟಿಕ್ ಇಕ್ವೇಶನ್ ಚಾಪ್ಟರ್ ಹೇಳುವಾಗ ನಾನು ನಿಮ್ಗೆ ಹೇಳಿದ್ರಿ ಏನಪ್ಪಾ ಅಂತಂದ್ರೆ ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್ ಅಂತಂದ್ರೆ ಇಕ್ವೇಶನ್ ಅಂತಂದ್ರೆ =0 ಇರ್ತೈತಿ. ಇಲ್ಲಿ =0 ಇರ್ಲಿಲ್ಲ ಅಂತಂದ್ರೆ ಅದು ಪಾಲಿನಾಮಿಯಲ್ ಆಗಿರ್ತೈತಿ ಅಂತ ಹೇಳಿ ಎರಡು ಏನಪ್ಪಾ ಅಂದ್ರೆ ಸೇಮ್ ಅದಾವು. ಇದನ್ನ ಯಾಕೆ ಇದ್ರೊಳಗೆ ತಗೊಂಡೈತಿ ಅಂತಂದ್ರೆ ಇಲ್ಲಿ ನಮಗ ರೂಟ್ಸ್ ಅಂತ ಕೊಟ್ಟಿದ್ದಾನ, ಅದ್ರ ಸಂಬಂಧ ನಾವು ಇದನ್ನ ಇಲ್ಲಿ ತಗೊಂಡಿದೀವಿ. ಓಕೆ ರೈಟ್, ನಮಗ ಇಲ್ಲಿ ರೂಟ್ಸ್ ಕೊಟ್ರ ಅಂದ್ರೆ ಜೀರೋಸ್ ಅನ್ನ ಕೊಟ್ಟನ. ಜೀರೋಸ್ ಕೊಟ್ರೆ ನಾವೇನಪ್ಪಾ ಅಂದ್ರೆ ಪಾಲಿನಾಮಿಯಲ್ ಬರಿ ಅಂತಂದ್ರಿ. ಆ ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂತಂದ್ರೆ ನಿಮ್ಗ ಇದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ಮುಂಚೆ ನಾನು ನಿಮ್ಗ ಥಿಯರಿ ಪಾರ್ಟ್ ಹೇಳುವಾಗ ಹೇಳಿದ್ದೆ, ಅಲ್ಫಾ ಮತ್ತೆ ಬೀಟಾ ಎರಡು ನಮಗ ರೂಟ್ಸ್ ಆಗಿದ್ವು ಅಥವಾ ಜೀರೋಸ್ ಆಗಿದ್ವು ಅಂತಂದ್ರ ಆ ಒಂದು ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂತಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಆಗಿರ್ತೈತಿ ಅಂತ ನೋಡಿದ್ವಿ. ಅಂದ್ರೆ ಇಲ್ಲಿ ಅಲ್ಫಾ ಪ್ಲಸ್ ಬೀಟಾ ಮತ್ತೆ ಅಲ್ಫಾ ಇಂಟು ಬೀಟಾ ನಮಗ್ ಬೇಕಾಗ್ತಾವು. ಸರಿ, ಹಾಗಂದ್ರೆ ಅಲ್ಫಾ ಪ್ಲಸ್ ಬೀಟಾ ಫೈಂಡ್ ಮಾಡೋಣಂತ್ರಿ. ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನಂದ್ರೆ ಇಲ್ಲಿ 3 + √2 ಪ್ಲಸ್ 3 - √2. ನಾ ಬ್ರಾಕೆಟ್ ಅನ್ನ ತೆಗೆದು ಬಿಡ್ತೀನಿ, ಯಾಕಂದ್ರೆ ನಡುವೆ ಪ್ಲಸ್ ಐತಿ ಅದರ ಸಲುವಾಗಿ. ಓಕೆ, ಈ √2 ಈ √2 ಕ್ಯಾನ್ಸಲ್ ಆಗುತ್ತೆ. 3 + 3 ಅಂದ್ರೆ ಏನಾಗುತ್ತೆ 6 ಆಗುತ್ತೆ. ಅದೇ ರೀತಿಯಾಗಿ ಅಲ್ಫಾ ಇಂಟು ಬೀಟಾ ಮಾಡೋದಾಯ್ತು ಅಂತಂದ್ರೆ 3 + √2, ಇಲ್ಲಿ ಬ್ರಾಕೆಟ್ ಬೇಕಾಗ್ತೈತೆ ನಮಗೆ. 3 - √2 ಇದು ಯಾವ ರೀತಿ ಐತ್ರಿ a + b * a - b ರೂಪದಾಗ ಐತಿ. ಅಂದ್ರೆ a² - b², 3² ಮೈನಸ್ √2 ಸ್ಕ್ವೇರ್. ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ 2 ಉಳಿತೈತಿ. 3² ಅಂದ್ರೆ 9, 9 - 2 ಅಂದ್ರೆ ಇದೇನ್ ಬರ್ತ್ರಿ 7 ಬಂದಿರ್ತೈತಿ. ಹಂಗಂದ್ರೆ p of x = x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ 6 ಅದ, -6x ಅಲ್ಫಾ ಇಂಟು ಬೀಟಾ ಅಂತಂದ್ರೆ ಏನದ್ರಿ 7 ಅದ ಪ್ಲಸ್ 7. ಆಪ್ಷನ್ಸ್ ಅನ್ನ ನೋಡಿದ್ರೆ x² -6x + 7 -6x + 7 ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗೈತಿ. ಆಗ್ಬೋದಾ? ರೈಟ್, ನಮ್ಮ ನೆಕ್ಸ್ಟ್ ಲೆಕ್ಕ ನಾಲ್ಕನೇದು ಏನದ ನೋಡ್ರಿ. ಫ್ಯಾಕ್ಟರ್ಸ್ ಆಫ್ a² - 1 -2x - x². a² - 1 ಒಂದ್ ನಿಮಿಷ ರೀ. ರೈಟ್, a² - 1 -2x - x². ದಟ್ ಇದು ಬರಬೇಕು ಅಂತಂದ್ರೆ ಇದನ್ನು ಸಾಲ್ವ್ ಮಾಡ್ಲಿಕ್ಕೆ ನಮಗೆ ಮೆಥಡ್ ಇಲ್ಲ ರೀ. ದಟ್ ಮೇ ಬಿ ಮೆಥಡ್ ಇರ್ಬೋದೇನೋ. ನಾವು ಈಗ ನಾವೇನ್ ಅಕಾಡೆಮಿಕ್ಸ್ ಒಳಗೆ ಏನ್ ಕಲ್ತಿದೀವಿ ಅದ್ರೊಳಗ ನಮ್ಗೆ ಇದನ್ನ ಸಾಲ್ವ್ ಮಾಡ್ಲಿಕ್ಕೆ ಡೈರೆಕ್ಟ್ ಮೆಥಡ್ ಇಲ್ಲ. ಎರಡು ವೇರಿಯಬಲ್ ಇದ್ದಾಗ ಹೆಂಗ್ ಸಾಲ್ವ್ ಮಾಡ್ಬೇಕಂತ ನಮ್ಗೆ ಗೊತ್ತಿಲ್ಲ. ಅದ್ರ ಸಂಬಂಧ ಏನ್ ಮಾಡೋಣ ಅಂತಂದ್ರೆ ಇಲ್ಲಿ 4 ಆಪ್ಷನ್ ಕೊಟ್ಟಾರಲ್ಲ, ಇದ್ರದ್ದು ಹೆಲ್ಪ್ ತಗೊಳ್ಳೋಣ. ಈ 4 ಆಪ್ಷನ್ ಇದ್ ಹೆಲ್ಪ್ ತಗೊಳ್ಳೋಣ, ನಮ್ಗೆ ಆನ್ಸರ್ ಏನ್ ಬರ್ತೈತಿ ಅಂತ ಗೊತ್ತಾಗತ್ರಿ. ಓಕೆ, ಇಲ್ಲಿ ನಮ್ಗೆ ಏನದರಿ -1 ಅದ. -1 ಇರ್ಬೇಕು ಅಂತಂದ್ರೆ ಒಂದ್ ಕಡೆ ಪ್ಲಸ್ ಇರ್ಬೇಕು, ಒಂದ್ ಕಡೆ ಮೈನಸ್ ಇರ್ಬೇಕ್ರಿ. ಒಂದ್ರ ಹಿಂದ ಒಂದ್ ಕಡೆ ಪ್ಲಸ್ ಒಂದ್ ಕಡೆ ಮೈನಸ್ ಇದ್ರೆ ಬರ್ತೈತಿ. ಇಲ್ಲೈತಿ
ಇಲ್ಲಿನೂ ಐತಿ, ಆ ನಂತರ ಇಲ್ಲಿ ಇಲ್ಲ, ಇದು ಡಿಲ್ಟ್ ಆಗ್ತತಿ. ಯಾಕ್ರಿ 1 into 1 ಮಾಡಿದ್ರೆ 1 ಬರ್ತೈತಿ, ಆದ್ರೆ ನಮಗೆ ಇಲ್ಲಿ -1 ಬರಬೇಕು. ಒಂದನ್ನ ತೆಗೆದ್ವಿ ಆ ರೀತಿ ಹೇಗೆ ನೋಡಿದ್ರೆ ಇಲ್ಲಿ x ಸ್ಕ್ವೇರ್ ಹಿಂದೆ ಏನದ್ರಿ ಮೈನಸ್ ಅದ, ಹಂಗಂದ್ರೆ ಒಂದು ಮೈನಸ್ ಇರಬೇಕು, ಒಂದು ಪ್ಲಸ್ ಇರಬೇಕು. ಇಲ್ಲಿ ಮೈನಸ್ ಅದ, ಇಲ್ಲೂ ಮೈನಸ್ ಅದ, ಎರಡು ಕಡೆ ಮೈನಸ್ ಐತಿ, ಹೋಯ್ತು. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಇರ್ಲಿ. ಇಲ್ಲಿ ಪ್ಲಸ್ ಅದ, ಇಲ್ಲಿ ಮೈನಸ್ ಅದ, ಇರ್ಲಿ. ಓಕೆ, ಒಂದನ್ನ ನೋಡಿದ್ವಿ, ಎಕ್ಸ್ ಸ್ಕ್ವೇರ್ ನೋಡಿದ್ವಿ. ಈ 2x ಅನ್ನ ಒಂದ್ಸಾರಿ ನೋಡ್ಬಿಡನ್ರಿ. ಈ 2x ಬರ್ಬೇಕಂದ್ರೆ ನಮ್ಗೆ ಏನ್ ಬರ್ಬೇಕ್ರಿ, -x ಬರಬೇಕು, ಅಂದ್ರೆ -2x ಬರ್ತೈತಿ. ಓಕೆನಾ? ಇಲ್ಲಿ ನೋಡಿದ್ರೆ x into 1 ಮಾಡಿದ್ರೆ, x into -1 ಮಾಡಿದ್ರೆ -x ಬರ್ತೈತಿ. ಆತರ 1 into -x ಮಾಡಿದ್ರೆ -x ಬರ್ತೈತಿ. -x ಅಂದ್ರೆ -2x ಆಗಿರ್ತೈತಿ. ಇಲ್ಲಿ ನೋಡಿದ್ರೆ x into +1 +x ಬರ್ತೈತಿ, -1 into -x +x ಬರ್ತೈತಿ, +2x ಬರ್ತೈತಿ. ಹಂಗಾಗಿ ಇದು ಹೋಗ್ತೈತಿ, ಇದು ನಮ್ಮ ಆನ್ಸರ್ ಆಗಿರ್ತೈತಿ. ಆನ್ಸರ್ ಏನೋ ಬಂತು, ಆದ್ರೆ ಕರೆಕ್ಟ್ ಅದನ್ನ ತಪ್ಪದನ ಅಂತಂದ್ರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದ್ರ ಸಲುವಾಗಿ ಇದನ್ನ ಒಂದ್ಸರಿ ವೆರಿಫೈ ಮಾಡೋಣ. ಏನ್ರಿ, a + x + 1 into a - x - 1. ಓಕೆ, ಇಲ್ಲಿ ಎರಡು ಸಾರಿ ಮೈನಸ್ ಐತಲ್ಲ, ಇದನ್ನ ಸ್ವಲ್ಪ ನಾನು ಏನ್ ಮಾಡ್ತೀನಿ ಅಂತಂದ್ರೆ, ಎರಡು ಸಾರಿ ಮೈನಸ್ ಇದ್ದನ್ನ ಒಂದೇ ಸಾರಿ ಮೈನಸ್ ಹಾಕಿ ಇವೆರಡನ್ನು ಒಳಗಡೆ ಬರ್ಕೊಂಡ್ಬಿಡ್ತೇನೆ. ಆಗ್ಬೋದಾ? ಇದಕ್ಕೆ ಏನು ವ್ಯತ್ಯಾಸ ಇಲ್ಲ ರೀ. ಇಲ್ಲಿ -x -1 ಅದ, ಎರಡರೊಳಗೂ ಮೈನಸ್ ಕಾಮನ್ ತೆಗೆದು x + 1 ನ ಒಳಗೆ ಬರ್ತೀವಿ. ಹಿಂಗ್ಯಾಕೆ ಬರ್ದ್ವಿ ಅಂತಂದ್ರೆ, ಇದನ್ನ ನೋಡಿದ್ವಿ ಅಂದ್ರೆ a + b into a - b ತರ ಬರ್ತೈತಿ. ಅದ್ರ ಸಲುವಾಗಿ a + b into a - b ಅಂದ್ರೆ ಇದೇನಾಗತ್ರಿ, a² - b². ಓಕೆ, ರೈಟ್. ಸೊ ಈಗ ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ಮೈನಸ್, ಓಕೆ, ಇದೇನಾಗತ್ರಿ a² + 2ab + b². ಬ್ರೊಕೆಟ್ ಅನ್ನು ತೆಗೆದ್ವಿ ಅಂದ್ರೆ ಇದೇನಾಗತ್ರಿ -x² - 2x - 1 ಆಗ್ತೈತಿ. ಆನ್ಸರ್ ಅನ್ನ ನೋಡಿದ್ರೆ, ಕ್ವಶನ್ ಅನ್ನು ನೋಡಿದ್ರೆ ಅದು ಐತ್ರಿ. ಸೊ ಹಿಂಗಾಗಿ ನಾವು ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಅದ. ಒಂದು ನಿಮಿಷ, ಅದು ಉಲ್ಟಾ ಪಲ್ಟಾ ಆಗ್ಯದ. ಸೊ ಅದನ್ನು ರಿಅರೇಂಜ್ ಮಾಡ್ಬಿಡೋಣ. a² - 2x - 1 - x². ಕರೆಕ್ಟಾ? ಹಿಂಗ ಇಲ್ಲ, ಇದಿಲ್ಲಿ -1. ಓಕೆ, -2x - 1 x² ಲಾಸ್ಟಿಗೆ ಹಾಕೋಣ. ಸೊ ದಟ್ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರುತ್ತೆ. ಕೆಲವೊಂದ್ಸಲ ನಮಗ ಆಪ್ಷನ್ಸ್ ನಮಗೇನಪ್ಪಾ ಅಂತಂದ್ರೆ ಸಾಲ್ವ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತಾವ್. ಒಂದ್ ವೇಳೆ ನಮ್ಗೆ ಮಾಡಕ್ ಬರಲಿಲ್ಲ ಅಂತಂದ್ರೆ ಆಪ್ಷನ್ 3 ಹೋಗ್ರಿ, ನಿಮ್ಗೆ ಆನ್ಸರ್ ಸಿಕ್ಕಿರ್ತಾವ. ಆಗ್ಬೋದಾ? ರೈಟ್. ನಂತರ 5ನೇ ಲೆಕ್ಕ ಏನದ ನೋಡ್ರಿ, x - a is a factor of x³ - a²x + x + 2, then the value of a is. ಓಕೆ, ಇದು ಏನಪ್ಪಾ ಅಂತಂದ್ರೆ ಇದ್ರದ್ದು ಫ್ಯಾಕ್ಟರ್ ಆಗೈತಿ. ಹಂಗಂದ್ರೆ ಎ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಇದ್ರ ಹಿಂದೆ ಸ್ವಲ್ಪ ಥಿಯರಿ ಅದರಿ, ಅದನ್ನ ನಾನು ನಿಮ್ಗೆ ಹೇಳ್ಕೊಂಡು ನಾನು ಮುಂದುವರಿತೀನಿ. ಈಗ x - a ಏನ್ರಿ, ಇಫ್ x - a is factor of polynomial p of x. x - a ಅನ್ನೋದು ಏನಪ್ಪಾ ಅಂದ್ರೆ p of x ಒಂದು ಫ್ಯಾಕ್ಟರ್ ಆಗೈತಿ ಅಂತಂದ್ರೆ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ದೆನ್ p of a = ಏನಾಗಿರ್ತೈತ್ರಿ, 0 ಆಗಿರ್ತೈತಿ. ಆಕ್ಚುಲಿ ಏನಾಗುತ್ತೆ ಅಂತಂದ್ರೆ ಈ x - a 0 ಅಂತಂದ್ರೆ ಇದು ಏನಾಗತ್ರಿ, ದಟ್ x - a 0 ಅಂತಂದ್ರೆ ಏನಾಗುತ್ತೆ, = 0 ಅಂದ್ರೆ x ವ್ಯಾಲ್ಯೂ ಏನಾಗತ್ರಿ, a ಆಗುತ್ತೆ. ಈ p of x ಒಳಗ a ವ್ಯಾಲ್ಯೂ ಅನ್ನು ಹಾಕಿದ್ವಿ ಅಂದ್ರೆ ನಮ್ಗೆ ಬರುವಂತ ಆನ್ಸರ್ ಏನಾಗಿರ್ತೈತಿ ಅಂದ್ರೆ ರಿಮೈಂಡರ್ ಆಗಿರ್ತೈತಿ. ಇದು ಇದ್ರ ಫ್ಯಾಕ್ಟರ್ ಆಗೈತೆ ಅಂದ್ರೆ ರಿಮೈಂಡರ್ ಏನಾಗಿರ್ತೈತ್ರಿ, 0 ಆಗಿರ್ತೈತಿ. ಹಂಗಂದ್ರ p of a = 0 ಆಗಿರ್ತೈತಿ. ಆಕ್ಚುಲಿ ಇದೇ ಕಾನ್ಸೆಪ್ಟ್ ನಮ್ ನೆಕ್ಸ್ಟ್ ಪ್ರಾಬ್ಲಮ್ ಒಳಗೆ ಬರ್ತೈತ್ರಿ. ಅವಾಗ ನಾನು ನಿಮ್ಗೆ ಇನ್ನೊಂದ್ಸರಿ ಇದನ್ನ ರಿಪೀಟ್ ಮಾಡ್ತೀನಿ. ಓಕೆ, ಸೊ ಹಂಗಂದ್ರೆ ಇದೇನಾಗತ್ರಿ, ಇಲ್ಲಿ ನಾವು a ಹಾಕಿದ್ವಿ ಅಂತಂದ್ರೆ ಇದ್ರ ವ್ಯಾಲ್ಯೂ ಏನಾಗತ್ರಿ, 0 ಆಗ್ಬೇಕು. ಕರೆಕ್ಟಾ? ಹಂಗಂದ್ರೆ ಅಲ್ಲಿ a ಹಾಕೋಣ, x³ - a² x + 2. ಇಲ್ಲಿ ನಾವೇನ್ ಮಾಡೋಣ ಅಂತಂದ್ರೆ ಇದು p of x ಅದ, ಇದೇನದ್ರಿ p of x ಅದ. ಇಲ್ಲಿ ನಾವು a ಹಾಕಿದ್ವಿ ಅಂತಂದ್ರೆ ಇದೇನಾಗತ್ರಿ, ಈ p of a ಏನಾಗಿರ್ಬೇಕಂದ್ರೆ 0 ಆಗಿರ್ಬೇಕು. ಅಂದ್ರೆ a³ - a² into a, x ದಲ್ಲಿ a ಹಾಕಕತ್ತೀವಿ, ಪ್ಲಸ್ a + 2, ಇದ್ರ ವ್ಯಾಲ್ಯೂ ಏನಾಗಿರ್ಬೇಕು, 0 ಆಗಿರ್ಬೇಕು. ಇದೇನಾಗತ್ರಿ a³ a² into a ಅಂದ್ರೆ a³ plus a plus 2 = 0. a³ ಕ್ಯಾನ್ಸಲ್ ಆಗತ್ರಿ, 2 ಬಲಗಡೆ ಹೋಗ್ಲಿ, ಏನಾಗತ್ರಿ -2 ಆಗ್ತತಿ.
ಓಕೆನಾ. ಸೊ ಹಂಗಂದ್ರೆ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಆಗ್ಬೋದಾ? ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. 6 ಮತ್ತು 7ನೇ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ 6ನೇ ಲೆಕ್ಕ ಏನದ ನೋಡ್ರಿ. when the polynomial x cube minus 5x square plus 3x plus 1 is divided by x square minus 2 then remainder is. ಓಕೆ, ದಟ್ ಇದನ್ನ ದಟ್ ಈ ಒಂದು ಪಾಲಿನಾಮಿಯಲ್ ನ x square minus 2 ಲಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರ್ತೈತಿ ಅಂತ ಕೇಳಾಕತ್ತಾರ್ರಿ. ಡಿವೈಡ್ ಮಾಡ್ಬಿಡೋಣ. ಏನಾಗತ್ರಿ? x cube minus 5x square plus 3x plus 1 ಇದನ್ನ ಇದರಿಂದ ಡಿವೈಡ್ ಮಾಡ್ಲಿಕ್ಕತ್ತೀವಿ ಅಂತಂದ್ರೆ x square minus 2 ಲಿಂದ ಡಿವೈಡ್ ಮಾಡಾಕತ್ತೀವಿ. x square minus 2 ಲಿಂದ ಡಿವೈಡ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ? x cube ಅನ್ನ x square ಲಿಂದ ಮೊದಲೇ ಡಿವೈಡ್ ಮಾಡ್ರಿ. ಏನ್ ಬರ್ತೈತ್ರಿ? ಸ್ಕ್ವೇರ್ ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ನಮ್ಗೆ x ಬರ್ತೈತಿ. ಅಂದ್ರೆ ಇದನ್ನ x ಲಿಂದ ಮಲ್ಟಿಪ್ಲೈ ಮಾಡೋಣ. x into x square x cube minus 2x. ಈ 2x ಅನ್ನ ಇಲ್ಲಿ ಬರೆಯಲ್ಲ ರೀ, ಇಲ್ಲಿ ಗ್ಯಾಪ್ ಬಿಟ್ಟು ಇಲ್ಲಿ ಪ್ಲಸ್ 0 ಬರ್ಕೋತೀನಿ, ಇಲ್ಲಿ ಮೈನಸ್ 2x ನ ಇಲ್ಲಿ ಬರೀತೀನಿ. ಹಿಂಗ್ಯಾಕ್ರಿ? ಹಿಂಗ್ಯಾಕಂತಂದ್ರೆ ಇಲ್ಲಿ x ಸ್ಕ್ವೇರ್ ವ್ಯಾಲ್ಯೂ ಇಲ್ಲಲ್ಲ, ಅದ್ರ ಸಂಬಂಧ ರೀ. ಅಲ್ಲಿ 0 ಬರ್ಕೊಂಡು ಇದನ್ನ ಏನ್ ಮಾಡಾಕತ್ತೀವಿ, ಇಲ್ಲಿ ಮೈನಸ್ ಬರುತ್ತಾ, ಇದು ಮೈನಸ್ ಬರುತ್ತಾ, ಇದು ಪ್ಲಸ್ ಆಗುತ್ತೆ. x ಕ್ಯೂಬ್ ಒಳಗೆ x ಕ್ಯೂಬ್ ಹೋದ್ರೆ 0 ಆಗ್ತತ್ರಿ. 3x plus 2x ಅಂದ್ರೆ ಏನಾಗುತ್ತೆ? 5x ಆಗುತ್ತೆ ಪ್ಲಸ್ 1. ಹಿಂದೆ ಇಲ್ಲಿ ಏನದರಿ? ಮೈನಸ್ 5x ಸ್ಕ್ವೇರ್ ಅದ. ಮೈನಸ್ 5x ಸ್ಕ್ವೇರ್ ಪ್ಲಸ್ 5x ಪ್ಲಸ್ 1 ಆಗಿರ್ತೈತಿ. ಓಕೆ, ಈಗ ನಾವು ಇದರಿಂದ ಎದರ್ಲಿಂದ ಇಂಟು ಮಾಡ್ಬೇಕ್ರಿ? ಎದರ್ಲಿಂದ ಇಂಟು ಮಾಡ್ಬೇಕು ಅಂತಂದ್ರ ಮೈನಸ್ 5x ಸ್ಕ್ವೇರ್ ಗೆ x ರಿಂದ ಭಾಗಿಸೋಣ. ಓಕೆ, ಸಾರಿ, x ಸ್ಕ್ವೇರ್ ಇಂದ ಭಾಗಿಸೋಣ. x ಸ್ಕ್ವೇರ್ ಕ್ಯಾನ್ಸಲ್ ಆದ್ರೆ ಏನ್ ಬರ್ತ್ರಿ? ಮೈನಸ್ 5 ಬರ್ತೈತಿ. ಅಂದ್ರೆ ಇದನ್ನ ನಾವು ಮೈನಸ್ 5 ಲಿಂದ ಗುಣಿಸಬೇಕು. ಮೈನಸ್ 5 ಇಂಟು x ಸ್ಕ್ವೇರ್ ಮೈನಸ್ 5x ಸ್ಕ್ವೇರ್ ಮೈನಸ್ 5 ಇಂಟು ಮೈನಸ್ 2 ಅಂತಂದ್ರೆ ಪ್ಲಸ್ 10 ಬರ್ತೈತಿ. ಈಗ ಇದ್ರ ಮೈನಸ್ ಮಾಡಿದ್ರೆ ಇದು ಪ್ಲಸ್ ಆಗ್ತತಿ. ಇಲ್ಲಿ ಏನೂ ಇಲ್ಲ, 0 ಬರ್ಕೊಳ್ಳೋಣ. ಇದು ಪ್ಲಸ್ 0, ಇದು ಮೈನಸ್ 0 ಅಂತ ಅನ್ಕೊಳ್ಳೋಣ. ಇದು ಮೈನಸ್ ಆಗ್ತತಿ. ಅಂದ್ರೆ ಇವೆರಡು ಕ್ಯಾನ್ಸಲ್ ಆಗ್ತಾವ್ರಿ. 5x ಮೈನಸ್ 0 ಅಂತಂದ್ರೆ 5x ಪ್ಲಸ್ 1 ಮೈನಸ್ 10 ಅಂದ್ರೆ ಮೈನಸ್ 9 ಬಂದಿರ್ತೈತಿ. ಓಕೆ, ನೆಕ್ಸ್ಟ್ ಇದು ಡಿವೈಡ್ ಮಾಡ್ಲಿಕ್ಕೆ ಏನಾದ್ರು ಐತಾ ಅಂತಂದ್ರೆ ಇದು ಇದ್ರ ಪವರ್ ಕಡಿಮೆ ಐತಿ, ಡಿವೈಡ್ ಮಾಡ್ಲಿಕ್ಕೆ ಬರಲ್ಲ. ರಿಮೈಂಡರ್ ಏನಾಗಿರ್ತೈತಿ ಅಂತಂದ್ರೆ 5x ಮೈನಸ್ 9 ಆಗಿರ್ತೈತಿ. ಆಪ್ಷನ್ ಅನ್ನು ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತೈತಿ. ನೆಕ್ಸ್ಟ್ 7ನೇ ಲೆಕ್ಕ ಏನದ ನೋಡ್ರಿ. when the polynomial that ಇಲ್ಲಿ polynomial ಕೊಟ್ರಿ is divided by x plus 1 then the remainder is. ಓಕೆ, ನಾನು ನಿಮ್ಗ ದಟ್ 5ನೇ ಲೆಕ್ಕ ಹೇಳ್ಬೇಕಾದಾಗ ಹೇಳಿದ್ದೆ ಏನಂತಂದ್ರೆ x ಮೈನಸ್ a ಲಿಂದ ನಾವು p ಆಫ್ x ಗೆ ಡಿವೈಡ್ ಮಾಡಿದ್ವಿ ಅಂತಂದ್ರೆ, x ಮೈನಸ್ a ಇಂದ ನಾವು p ಆಫ್ x ಗೆ ಡಿವೈಡ್ ಮಾಡಿದ್ವಿ ಅಂತಂದ್ರೆ ಇದ್ರದ್ದು 0 ಅಂದ್ರೆ ದಟ್ ಇದ್ರ 0 ಅಂತಂದ್ರೆ ಏನಾಗುತ್ತೆ? ಇಸ್ ಈಕ್ವಲ್ ಟು 0 ಹಾಕೋಣ. ಅಂದ್ರೆ x ಬೆಲೆ ಏನಾಗುತ್ತೆ ಅಂತಂದ್ರೆ a ಆಗುತ್ತೆ. ಹಂಗಂದ್ರೆ p ಆಫ್ a ಬೆಲೆ ಏನ್ ಕಂಡುಹಿಡಿತೀವಲ್ಲ, ಇದು ನಮ್ಗೆ ಏನ್ ಕೊಡ್ತೈತಿ ಅಂತಂದ್ರೆ ರಿಮೈಂಡರ್ ಅನ್ನ ಕೊಡ್ತೈತಿ ಅಂತ ಹೇಳಿದ್ವಿ. ಸರಿನಾ? ಈಗ ದಟ್ ಇಲ್ಲಿ ಕೊಟ್ಟಿರುವಂತಹ ಪಾಲಿನಾಮಿಯಲ್ ನ ನಾವು x ಪ್ಲಸ್ 1 ಲಿಂದ ಡಿವೈಡ್ ಮಾಡ್ಲಿಕತ್ತೀವಿ. ಹಂಗಂದ್ರೆ x ಪ್ಲಸ್ 1 0 ಅಂದ್ರೆ ಏನಾಗತ್ರಿ? x ಈಕ್ವಲ್ ಟು ಮೈನಸ್ 1 ಬರ್ತೈತಿ. ಅಂದ್ರೆ p ಆಫ್ ಮೈನಸ್ 1 ವ್ಯಾಲ್ಯೂ ಏನ್ ಬರ್ತಲ್ಲ, ಇದು ನಮ್ಗೆ ಏನಾಗಿರ್ತೈತಿ ಅಂತಂದ್ರೆ ರಿಮೈಂಡರ್ ಆಗಿರ್ತೈತಿ. ಓಕೆನಾ? ರೈಟ್. ಹಾಗಾದ್ರೆ ಮೊದಲು ಏನಂತಂದ್ರೆ ದಟ್ ಈ p ಆಫ್ x ಅನ್ನ ಬರ್ಕೊಳ್ಳೋಣ. ಆ ನಂತರ x ದಲ್ಲಿ ಮೈನಸ್ 1 ವ್ಯಾಲ್ಯೂನ ಪುಟ್ ಮಾಡೋಣ. ಇದೇನದ್ರಿ? 3x ಟು ದ ಪವರ್ 4 ಪ್ಲಸ್ 4x ಕ್ಯೂಬ್ ಪ್ಲಸ್ 4x ಮೈನಸ್ 1. ಇಲ್ಲಿ ಇದನ್ನ x ಪ್ಲಸ್ 1 ಲಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಏನ್ ಬರುತ್ತೆ ಅಂತಂದ್ರೆ ನೋಡ್ಬೇಕು ಅಂತಂದ್ರೆ ಮೈನಸ್ 1 ಲಿಂದ ಡಿವೈಡ್ ಮಾಡ್ರಿ. 3 ಇಂಟು ಮೈನಸ್ 1 ಟು ದ ಪವರ್ 4 ಪ್ಲಸ್ 4 ಇಂಟು ಮೈನಸ್ 1 ಕ್ಯೂಬ್ ಪ್ಲಸ್ 4 ಇಂಟು ಮೈನಸ್ 1 ಮೈನಸ್ 1. ಮೈನಸ್ 1 ಘಾತ 4 ಅಂತಂದ್ರೆ ದಟ್ ಒಂದು ಮೈನಸ್ ಗೆ ದಟ್ ನಾವು ಒಂದು ಸಮಸಂಖ್ಯೆ ಅದ್ರ ಪವರ್ ಸಮಸಂಖ್ಯೆ ಆಗಿತ್ತು ಅಂದ್ರೆ ಬರುವಂತ ಆನ್ಸರ್ ಪ್ಲಸ್ ಆಗುತ್ತೆ. 1 ಆಗುತ್ತೆ. 3 ಇಂಟು 1 ಅಂದ್ರೆ 3 ಆಗುತ್ತೆ. ಮೈನಸ್ 1 ಕ್ಯೂಬ್ ಅಂತಂದ್ರೆ ಮೈನಸ್ 1 ಆಗುತ್ತೆ. 4 ಇಂಟು ಮೈನಸ್ 1 ಅಂದ್ರೆ ಮೈನಸ್ 4. 4 ಇಂಟು ಮೈನಸ್ 1 ಅಂದ್ರೆ ಮೈನಸ್ 4 ಮೈನಸ್ 1. ಓಕೆ, ದಟ್ 3 ಮೈನಸ್ 4 ಮೈನಸ್ 4 ಮೈನಸ್ 1 ಅಂದ್ರೆ ಮೈನಸ್ 9 ಆಗುತ್ತೆ. 3 ಮೈನಸ್ 9 ಅಂದ್ರೆ ಮೈನಸ್ 6 ಆಗುತ್ತೆ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಮೈನಸ್ 6 ಸರಿಯಾದಂತ ಉತ್ತರ ಆಗಿರ್ತೈತಿ. ಇಲ್ಲ ಅಂತಂದ್ರೆ ನೀವು 6ನೇ ಲೆಕ್ಕ ಏನ್ ಮಾಡಿದ್ವಲ್ಲ ಆ ರೀತಿಯಾಗಿ ಏನಪ್ಪಾ ಅಂದ್ರೆ ಲೆಂದಿ ಮಾಡಿ ಏನಪ್ಪಾ ಅಂತಂದ್ರೆ ಆನ್ಸರ್ ಪಡ್ಕೋಬಹುದು. ಓಕೆ, ರೈಟ್. ಅದನ್ನ ನೀವೇನಪ್ಪಾ ಅಂದ್ರೆ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ, ಆನ್ಸರ್ ಅವಾಗ ಏನ್ ಬರ್ತೈತಿ ಅಂತ ಒಂದ್ಸರಿ ಚೆಕ್ ಮಾಡ್ರಿ. ಓಕೆ, ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ.
ನೆಕ್ಸ್ಟ್ ಎಂಟನೇಕ ಏನದ ನೋಡ್ರಿ, ಇಫ್ ಎಕ್ಸ್ ಪ್ಲಸ್ 6 ಈಸ್ ಫ್ಯಾಕ್ಟರ್ ಆಫ್ ಪಿ ಆಫ್ ಎಕ್ಸ್, ದಟ್ ಇದನ್ನ ಈ ಪಾಲಿನಾಮಿಯಲ್ ಕೊಟ್ರಿ, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಸೊ ದಟ್ ನಾನು ನಿಮ್ಗೆ ಹೇಳಿದ್ದೆ ಏನಂತಂದ್ರೆ, ಈಗ ಎಕ್ಸ್ ಮೈನಸ್ ಎ ಇದ್ರದ್ದು ಒಂದು ಪಾಲಿನಾಮಿಯಲ್ ಫ್ಯಾಕ್ಟರ್ ಆಗೈತಪ್ಪ ಅಂತಂದ್ರೆ ಇದ್ರ 0 ಅಂದ್ರೆ ಏನ್ರಿ, ಎಕ್ಸ್ ಈಕ್ವಲ್ ಟು ಎ, ಇದ್ರ 0ನ ನಾವು ಒಂದು ಪಾಲಿನಾಮಿಯಲ್ ಒಳಗೆ ಹಾಕಿದ್ವಿ ಅಂತಂದ್ರೆ ಪಿ ಆಫ್ ಎ ಇಲ್ಲಿ ಬರೋದು ಏನಾಗಿರ್ತೈತಿ ಅಂತಂದ್ರೆ ರಿಮೈಂಡರ್ ಆಗಿರ್ತೈತಿ. ಹಂಗ ಇಲ್ಲಿ ಏನಾಗತೈತಿ ಅಂದ್ರೆ ಎಕ್ಸ್ ಪ್ಲಸ್ 6 ಇದ್ರ ಫ್ಯಾಕ್ಟರ್ ಆಗೈತಿ, ಅಂದ್ರೆ ಇದ್ರ 0 ಏನಾಗತ್ತಪ್ಪ ಅಂತಂದ್ರ -6 ಆಕೈತಿ. ಅಂದ್ರೆ -6 ಅನ್ನ ಇದ್ರೊಳಗೆ ಹಾಕಿದ್ವಿ ಅಂದ್ರ ನಮಗ ರಿಮೈಂಡರ್ ಏನ್ ಬರ್ತೈತಿ ಅಂದ್ರೆ 0 ಬರ್ತೈತಿ. ಸೊ ಹಂಗಂದ್ರೆ ಪಿ ಆಫ್ -6 ಈಕ್ವಲ್ ಟು ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 0 ಆಗಿರ್ತೈತಿ. ಸೊ ಹಂಗಂದ್ರೆ ಇದ್ರೊಳಗ -6 ಅನ್ನ ಹಾಕೋಣ, -6 ಕ್ಯೂಬ್ ಪ್ಲಸ್ 3 ಇಂಟು -6 ಸ್ಕ್ವೇರ್ ಪ್ಲಸ್ 4 ಇಂಟು -6 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಇದನ್ನ ಸಾಲ್ವ್ ಮಾಡಿದ್ವಿ ಅಂದ್ರೆ ನಮ್ಗೆ ಎ ವ್ಯಾಲ್ಯೂ ಸಿಗ್ತೈತಿ. ಓಕೆ, -6 ಕ್ಯೂಬ್ ಅಂದ್ರೆ ಏನಾಗುತ್ತೆ ರೀ, -216 ಪ್ಲಸ್ 6 ಸ್ಕ್ವೇರ್ ಅಂದ್ರೆ 36 3 108 ಬರ್ತದ್ರಿ, -6 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಓಕೆ, ದಟ್ ಇದನ್ನ ಮಾಡ್ರಿ, -216 -24 ಅಂತಂದ್ರೆ -240 ಬರ್ತೈತಿ, -240 ಪ್ಲಸ್ 108 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಇದನ್ನ ಮಾಡಿದ್ರೆ ಎಷ್ಟು ಬರ್ತದೆ ನೋಡ್ರಿ, 100 ಕೂಡಿಸಿದ್ರೆ 208 ಬರ್ತೈತಿ. ಮುಂದೆ ನಮ್ಗೆ ಇನ್ನು 32 ಅಂದ್ರೆ 132 ಬರ್ತೈತಿ. ಇದೇನ್ ಬರ್ತರಿ, -132 ಪ್ಲಸ್ ಎ ಇಸ್ ಈಕ್ವಲ್ ಟು 0. ಎ ಬಲ್ಗಡೆ 132 ಬಲ್ಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಪ್ಲಸ್ 132 ಆಗ್ತೈತಿ. ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ ರೈಟ್. ನಂತರ 9ನೆಯ ಲೆಕ್ಕ ಏನದ ನೋಡ್ರಿ, ಇಫ್ x plus 2 and x minus 3 are factors of function x cube plus ax plus b, then find the values of a and b. ಓಕೆ, ಇವೆರಡು ಏನಪ್ಪಾ ಅಂದ್ರೆ ಇದ್ರದ್ದು ಫ್ಯಾಕ್ಟರ್ ಆಗ್ಯಾವ್ರಿ. ಹಂಗಂದ್ರೆ ದಟ್ ಎ ಮತ್ತೆ ಬಿ ವ್ಯಾಲ್ಯೂ ಏನಾಗಿರ್ತಾವ ಅಂತ ಕೇಳಾಕತ್ತಾರ. ಓಕೆ, ಈಗ ಎಕ್ಸ್ ಪ್ಲಸ್ 2 0 ಕಂಡುಹಿಡಿಬೇಕಂದ್ರೆ ನಾವು ಈಕ್ವಲ್ ಟು 0 ಈಕ್ವೇಟ್ ಮಾಡ್ತೀವಿ. ಇದ್ರ 0 ಏನಾಗುತ್ತೆ, -2 ಆಗುತ್ತೆ. ಎಕ್ಸ್ -3 zeros ಫೈಂಡ್ ಮಾಡ್ಬೇಕು ಅಂತಂದ್ರೆ ಎಕ್ಸ್ ಈಕ್ವಲ್ ಟು -3 ಬಲ್ಗಡೆ ಹೋದ್ರೆ +3 ಆಗ್ತೈತಿ. ಓಕೆನಾ, ಈ ವ್ಯಾಲ್ಯೂಸ್ ಅನ್ನ ಇದ್ರೊಳಗೆ ಹಾಕಿದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ 0 ಬರ್ತೈತಿ. ಯಾಕಂದ್ರೆ ಇವೆರಡು ಇದ್ರದ್ದು ಫ್ಯಾಕ್ಟರ್ಸ್ ಆಗ್ಯಾವು. ಓಕೆ, ಹಂಗಂದ್ರೆ ಪಿ ಆಫ್ -2 ಈಕ್ವಲ್ ಟು 0 ಆಗ್ತೈತಿ. ಅಂದ್ರೆ ಇಲ್ಲಿ -2 ಹಾಕೋಣ, -2 ಕ್ಯೂಬ್ ಪ್ಲಸ್ ಎ ಇಂಟು -2 ಪ್ಲಸ್ ಬಿ ಇಸ್ ಈಕ್ವಲ್ ಟು 0. -2 ಕ್ಯೂಬ್ ಅಂತಂದ್ರೆ -8 -2a ಪ್ಲಸ್ ಬಿ ಇಸ್ ಈಕ್ವಲ್ ಟು 0. -8 ಬಲ್ಗಡೆ ಹೋಗ್ಲಿ, -2a ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, +8 ಆಗುತ್ತೆ. ಅದೇ ರೀತಿಯಾಗಿ ಈಗ 3 ಹಾಕೋಣ, ಪಿ ಆಫ್ 3 ಇಸ್ ಈಕ್ವಲ್ ಟು 0 ಆಗ್ತೈತಿ. ಅಂದ್ರೆ 3 ಕ್ಯೂಬ್ ಪ್ಲಸ್ ಎ ಇಂಟು 3 ಪ್ಲಸ್ ಬಿ ಇಸ್ ಈಕ್ವಲ್ ಟು ಏನಾಗಿರ್ತೈತ್ರಿ, 0 ಆಗಿರ್ತೈತಿ. 3 ಕ್ಯೂಬ್ ಅಂತಂದ್ರೆ 27 ಪ್ಲಸ್ 3a ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಅಂದ್ರೆ 3a ಪ್ಲಸ್ ಬಿ 27 ಬಲ್ಗಡೆ ಹೋದ್ರೆ -27 ಆಗ್ತೈತಿ. ಇಲ್ಲಿ ನಮಗೆ 2 ಅನ್ನೋನ್ ಅದಾವು. ಇದು 1ನೇ ಇಕ್ವೇಶನ್ ಆಗ್ಲಿ, ಇದು 2ನೇ ಇಕ್ವೇಶನ್ ಆಗ್ಲಿ. ಇದ್ರ ಕೆಳಗಡೆ ನಾ ಇದನ್ನ ಬರ್ಕೊಂಡ್ಬಿಡ್ತೇನೆ ರೀ, 2ನೇ ಇಕ್ವೇಶನ್ ನ 1ನೇ ಇಕ್ವೇಶನ್ ನ ಇಲ್ಲಿ ಬರ್ಕೊಂಡ್ಬಿಡ್ತೀನಿ, ಪ್ಲಸ್ ಬಿ ಇಸ್ ಈಕ್ವಲ್ ಟು 8. ಸರಿನಾ? ಈಗ ನಮ್ಗ ಬಿ ಹೋಗ್ಬೇಕು. ಏನ್ ಮಾಡಿದ್ರೆ ಹೋಗುತ್ತೆ, ಮೈನಸ್ ಮಾಡಿದ್ರೆ ಹೋಗ್ತತಿ. ಇದನ್ನ ಮೈನಸ್ ಮಾಡೋಣ, ಅಂದ್ರೆ ಇದು ಮೈನಸ್ ಇದ್ದು ಪ್ಲಸ್ ಆಗ್ತತಿ, ಇದು ಪ್ಲಸ್ ಇದ್ದು ಮೈನಸ್ ಆಗ್ತತಿ, ಇದು ಪ್ಲಸ್ ಇದ್ದು ಮೈನಸ್ ಆಗ್ತತಿ. -3a ಪ್ಲಸ್ 2a, ಒಂದ್ ನಿಮಿಷ ರೀ, ಇಲ್ಲಿ ಮೈನಸ್ ಮಾಡ್ಲಿಕ್ಕೆ ಇದು ಪ್ಲಸ್ 3a ಪ್ಲಸ್ ಅದ. 3a ಪ್ಲಸ್ 2a ಅಂತಂದ್ರೆ 5a ಈಸ್ ಈಕ್ವಲ್ ಟು, ಇವೆರಡು ಕ್ಯಾನ್ಸಲ್ ಆಗಿ 0 ಆಗುತ್ತೆ. -27 -8 ಅಂತಂದ್ರೆ -35 ಬರ್ತದೆ. ಓಕೆ, ದಟ್ 5a ಈಕ್ವಲ್ ಟು -35 ಆಯ್ತು. a ಇಸ್ ಈಕ್ವಲ್ ಟು ಏನಾಗುತ್ತೆ ರೀ, -35 ಬಾಗ್ಲೆ 5, 5 ಒಂದ್ಲೆ 5 7, a ಈಕ್ವಲ್ ಟು -7 ಬರ್ತೈತಿ. ಇಲ್ಲೊಂದು ಲೈನ್ ಹಾಕೊಂಡ್ಬಿಡೋಣ. ರೈಟ್, a -7 ಬಂತು. a -7 ಬಂದೈತಿ ಅಂತಂದ್ರೆ ಈ ಎರಡು ಇಕ್ವೇಶನ್ ಒಳಗೆ ಯಾವ್ದಾದ್ರು ಒಂದ್ರೊಳಗೆ ಏನಂತಂದ್ರೆ ದಟ್ 7 ಬೆಲೆ ಹಾಕೋಣ. 1ನೇ ಇಕ್ವೇಶನ್ ಒಳಗೆ ಹಾಕೊಂಡ್ರಿ -2 ಇಂಟು -7 ಪ್ಲಸ್ ಬಿ ಇಸ್ ಈಕ್ವಲ್ ಟು 8. 7 2
14 ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತೈತಿ ಬಿ ಇಸ್ ಈಕ್ವಲ್ ಟು 8 14 ಬಲಗಡೆ ಕಳ್ಸೋಣ 8 ಮೈನಸ್ 14 ಬಿ ಇಸ್ ಈಕ್ವಲ್ ಟು 8 ಒಳಗೆ 14 ಹೋದ್ರೆ ಮೈನಸ್ 6 ಮೈನಸ್ 7 ಎ ಬೆಲೆ ಮೈನಸ್ 7 ಆಗಿರ್ತೈತಿ ಬಿ ಬೆಲೆ ಮೈನಸ್ 6 ಆಗಿರ್ತೈತಿ ಮೈನಸ್ 7 ಮೈನಸ್ 6 ಸರಿಯಾದಂತ ಉತ್ತರ ಆಪ್ಷನ್ 1 ನಮ್ದು ರೈಟ್ ಆನ್ಸರ್ ಆಗಿರ್ತೈತಿ ಎರಡನೇದು ಯಾಕೆ ಬರಲ್ಲ ಅಂದ್ರೆ ಎ ಬೆಲೆ ಮೈನಸ್ 6 ಅದ್ರಿ ಬಿ ಬೆಲೆ ಮೈನಸ್ 7 ಅದ ಅದು ಉಲ್ಟಾ ಕೊಟ್ಟಾರ ಹಂಗಾಗಿ ಬರಲ್ಲ ಒಂದೇ ಆಪ್ಷನ್ ರೈಟ್ ಆನ್ಸರ್ ಆಗಿರ್ತೈತಿ ಓಕೆನಾ ನಂತರ 10ನೆಯ ಲೆಕ್ಕ ಏನದ ನೋಡ್ರಿ ದ ಪಾಲಿನಾಮಿಯಲ್ ಪಿ ಆಫ್ ಎಕ್ಸ್ ಪಾಲಿನಾಮಿಯಲ್ ಕೊಟ್ರಿ when divided by x plus 3 leaves the remainder minus 20 then the value of a is okay ಈ ಒಂದು ಪಾಲಿನಾಮಿಯಲ್ ನ x plus 3 ಲಿಂದ ಡಿವೈಡ್ ಮಾಡಿದ್ರೆ ರಿಮೈಂಡರ್ ಮೈನಸ್ 20 ಬರಾಕತ್ತೈತಿ ಅಂತ ಹೇಳಕತ್ತಾರ ಹಂಗಂದ್ರೆ x plus 3 ದು 0 ಅಂದ್ರೆ x equal to minus 3 ಇದನ್ನ ಈ ಪಾಲಿನಾಮಿಯಲ್ ಒಳಗೆ ಹಾಕಿದ್ರೆ ರಿಮೈಂಡರ್ ಸಿಗ್ತೈತಿ ಅದು ಏನದ ಅಂತಂದ್ರ ಮೈನಸ್ 20 ಐತಿ ಅಂದ್ರೆ p of minus 3 equal to 20 ಮೈನಸ್ 20 ಅಂದ್ರೆ ಇದನ್ನ ನಾವ್ ಹೇಳ್ತಾ ಇಲ್ಲ ಅವ್ರಿಗೆ ಕೊಟ್ಟಿರೋದು ಓಕೆನಾ ಇಲ್ಲಿ ಮೈನಸ್ 3 ಹಾಕೋಣ ಅಂದ್ರೆ ಇದೇನಾಗತ್ರಿ a ಇಂಟು ಮೈನಸ್ 3 ಕ್ಯೂಬ್ ಪ್ಲಸ್ 9 ಇಂಟು ಮೈನಸ್ 3 ಸ್ಕ್ವೇರ್ ಪ್ಲಸ್ 4 ಇಂಟು ಮೈನಸ್ 3 ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 20 ಓಕೆ ಮೈನಸ್ 3 ಕ್ಯೂಬ್ ಅಂತಂದ್ರೆ ಏನ್ರಿ ಮೈನಸ್ 27 ಬರ್ತೈತಿ ಹಂಗಂದ್ರೆ ಇದು ಮೈನಸ್ 27 ಎ ಮೈನಸ್ 3 ಕ್ಯೂಬ್ ಅಂತಂದ್ರೆ 9 ಬರ್ತೈತಿ 9 81 ಮೈನಸ್ 4 ಇಂಟು ಮೈನಸ್ 3 ಅಂದ್ರೆ ಮೈನಸ್ 12 ಮೈನಸ್ 8 ಇಸ್ ಈಕ್ವಲ್ ಟು ಮೈನಸ್ 20 ಓಕೆ ಮೈನಸ್ 27 ಎ ಪ್ಲಸ್ 81 ಇವೆರಡು ಕೂಡಿಸ್ತೇನ್ರಿ ಮೈನಸ್ 20 ಇಸ್ ಈಕ್ವಲ್ ಟು ಮೈನಸ್ 20 ಹಿಂಗೆ ಯಾಕೆ ಮಾಡಿದ್ವಿ ಯಾಕಂದ್ರೆ ಇಲ್ಲಿ ಮೈನಸ್ 20 ಕ್ಯಾನ್ಸಲ್ ಆಗಿಬಿಡುತ್ತೆ ಅದಕ್ಕೆ ಓಕೆ ದಟ್ ಮೈನಸ್ 27 ಆ ಕಡೆ ಹೋಗ್ಲಿ 81 ಇಲ್ಲೇ ಇರಲಿ ಅಂದ್ರೆ ಇದು ಪ್ಲಸ್ ಆಗ್ತದಲ್ರಿ ಓಕೆ ಅಂದ್ರೆ ಇದೇನಾಗತ್ರಿ ಎ ಇಸ್ ಈಕ್ವಲ್ ಟು 27 ಈ ಕಡೆ ಬಂದ್ರೆ ಬಾಗ್ಲೆ 27 ಒಂದ್ಲೆ 27 ಮೂರ್ಲೆ 81 ಎ ಇಸ್ ಈಕ್ವಲ್ ಟು 3 ಆಗಿರ್ತೈತಿ 10ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗಿರ್ತೈತಿ ಓಕೆನಾ ರೈಟ್ ನಂತರ 11ನೆಯ ಲೆಕ್ಕ ಏನು ನೋಡ್ರಿ ಫ್ಯಾಕ್ಟರ್ಸ್ ಆಫ್ 8x ಕ್ಯೂಬ್ ಪ್ಲಸ್ 64r 8x ಕ್ಯೂಬ್ ಪ್ಲಸ್ 64 ಇದ್ರ ಫ್ಯಾಕ್ಟರ್ಸ್ ಹೇಳಂತಂದ್ರಿ ಇದನ್ನ ನಾವು ಸ್ವಲ್ಪ ಚೆನ್ನಾಗಿ ಇನ್ನೂ ನೀಟಾಗಿ ಬರ್ಕೊಳ್ಳೋದಾಯ್ತು ಅಂದ್ರೆ ಇದನ್ನ ಯಾವ ರೀತಿ ಬರ್ಕೋದ್ರಿ 2x ಹೋಲ್ ಕ್ಯೂಬ್ ಪ್ಲಸ್ 64 ಅನ್ನೋದು 4 ಕ್ಯೂಬ್ ಅದ 4 16 16 64 ಇದು ಯಾವ ರೀತಿ ಅದ್ರಿ ಈಗ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ತರ ಅದ ಇದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇದನ್ನ ಸ್ವಲ್ಪ ಬದಲಿ ಮಾಡೋಣ ಅಂತ್ರಿ ಏನ್ ಬದಲಿ ಮಾಡೋಣ ಅಂತಂದ್ರೆ ಇದ್ರೊಳಗ ಎರಡರೊಳಗ 8 ಕಾಮನ್ ತೆಗೆದ್ಬಿಡೋಣ 8 ಕಾಮನ್ ತೆಗೆದ್ರೆ ಇದೇನು ಉಳಿತದ್ರಿ 8 ಎಕ್ಸ್ ಕ್ಯೂಬ್ ಪ್ಲಸ್ 8 64 ಹಂಗಂದ್ರೆ ಈಸ್ ಈಕ್ವಲ್ ಟು 8 ಇದು ಯಾವ ರೀತಿ ಐತೆ ಅಂದ್ರೆ ಎಕ್ಸ್ ಕ್ಯೂಬ್ ಪ್ಲಸ್ 2 ಕ್ಯೂಬ್ ಅದ ಇನ್ನು ಏನಪ್ಪಾ ಅಂದ್ರೆ ಈಸಿ ಆಗಿರ್ತೈತಿ ಆಪ್ಷನ್ಸ್ ಅನ್ನ ನೋಡಿದೀವಿ ಅಂತಂದ್ರೆ 8 ಇರುವಂತದ್ದು ಏನಪ್ಪಾ ಅಂದ್ರೆ ಎರಡನೇದ ಆಪ್ಷನ್ 2 ನಮ್ದು ರೈಟ್ ಆನ್ಸರ್ ಆಗಿರುತ್ತೆ ಯಾವ್ದಕ್ಕೊಂದ್ಸರಿ ನಾನು ಇದನ್ನ ಮಾಡಿಬಿಡ್ತೀನಿ ಏನಾಗುತ್ತೆ ನೋಡ್ರಿ 8 ಇಂಟು ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನ್ರಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂತಂದ್ರೆ ಇದ್ರ ಎಕ್ಸ್ಪಾನ್ಷನ್ ಅಥವಾ ಇದ್ರದ್ದು ಫ್ಯಾಕ್ಟರ್ಸ್ ಏನಾಗ್ತವೆ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಅಂದ್ರೆ 2 ಇಂಟು ಎಕ್ಸ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಅಂದ್ರೆ ಪ್ಲಸ್ 4 ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ ಸರಿನಾ ರೈಟ್ ಸೊ 12ನೇ ಲೆಕ್ಕ ಇಲ್ಲಿ ಮಾಡಕತ್ತಿದ್ರೆ ಸ್ವಲ್ಪ ಇದಾಗ್ತದ್ರಿ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ 12 ಮತ್ತು 13 ಡಿಸ್ಕಸ್ ಮಾಡೋಣ ನೆಕ್ಸ್ಟ್ 12ನೇ ಲೆಕ್ಕ ಏನದ ನೋಡ್ರಿ a is equal to 5 b equal to minus 3 then the value of algebraic expression that ಈ ಎಕ್ಸ್ಪ್ರೆಷನ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಾಕತ್ತಾರ ಸೊ ಮೊದಲು ಏನಪ್ಪಾ ಅಂತಂದ್ರೆ ಆ ಎಕ್ಸ್ಪ್ರೆಷನ್ ನ ಮೊದಲು ಕರೆಕ್ಟ್ ಆಗಿ ಬಿಡ್ತೇನೆ ನಾನು 2 ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ ಪ್ಲಸ್ 3 ಮೈನಸ್ ಎ ಬಿ ಎ ವ್ಯಾಲ್ಯೂ 5 ಅಂತ ಕೊಟ್ಟಾರ್ರಿ ದಟ್ 2 ಇಂಟು 5 ಸ್ಕ್ವೇರ್ ಮೈನಸ್ 5 ಇಂಟು ಬಿ ಅಂದ್ರೆ ಏನದ್ರಿ ಮೈನಸ್ 3 ಪ್ಲಸ್ 3 ಮೈನಸ್ 5 ಇದು ಎ ಬಿ ಅಂತಂದ್ರೆ 5 ಇಂಟು ಮೈನಸ್ 3 ಓಕೆ ದಿಸ್ ಇಸ್ ಈಕ್ವಲ್ ಟು 2 5 5 25 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ 5 3 15
ಪ್ಲಸ್ 3 ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ರೀ 5 3 15 ಓಕೆ 25 ಪ್ಲಸ್ 15 ಅಂದ್ರೆ 40 42 80 ಪ್ಲಸ್ 15 ಪ್ಲಸ್ 3 ಅಂತಂದ್ರೆ 18 80ಕ್ಕೆ 18 ಕೂಡಿಸಿದ್ರೆ ಎಷ್ಟು ಬರ್ತ್ರಿ 98 ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ ಓಕೆ ನೆಕ್ಸ್ಟ್ 13ನೇ ಲೆಕ್ಕ alpha beta gamma are zeros of polynomial of p of x such that alpha plus beta plus gamma that ಇದ್ರ ವ್ಯಾಲ್ಯೂ ಕೊಟ್ಟಾರಿ alpha beta beta plus beta gamma plus gamma alpha ಕೊಟ್ಟಾರ alpha beta gamma ದ ವ್ಯಾಲ್ಯೂ ಕೊಟ್ಟಾರ then cubic polynomial ಏನಾಗಿರುತ್ತೆ ಅಂತ ಕೇಳಕತ್ತಾರ ನಿಮಗ ದಟ್ ಥಿಯರಿ ಎಕ್ಸ್ಪ್ಲೈನ್ ಮಾಡುವಾಗ ನಾನು ನಿಮ್ಗೆ ಹೇಳಿದ್ದೆ ಏನಂತಂದ್ರೆ ಒಂದು ದಟ್ ಅಲ್ಫಾ ಬೀಟಾ ಗಾಮಾ ರೂಟ್ಸ್ ಆಗ್ಯಾವು ಅಥವಾ ಜೀರೋಸ್ ಆಫ್ ಪಾಲಿನಾಮಿಯಲ್ ಆಗ್ಯಾವು ಅಂತಂದ್ರೆ ಆ ಒಂದು ಪಾಲಿನಾಮಿಯಲ್ ಏನಾಗಿರ್ತೈತಿ ಅಂತಂದ್ರೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ ಅಲ್ಫಾ ಓಕೆ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಎಕ್ಸ್ ಸ್ಕ್ವೇರ್ ಸಾರಿ ಎಕ್ಸ್ ಒಂದು ನಿಮಿಷ ರೀ ಎಕ್ಸ್ ಒಂದು ಸೆಕೆಂಡ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಬರ್ತೀರಿ ಎಕ್ಸ್ ಸ್ಕ್ವೇರ್ ಎಕ್ಸ್ ಮುಂದೆ ಅಲ್ಫಾ ಬೀಟಾ ಗಾಮಾ ಇರ್ತೈತಿ ಓಕೆ ಸೊ ನೆನ್ಪಿಟ್ಕೋಬೇಕಂದ್ರೆ ದಟ್ ಇಲ್ಲೊಂದು ಮಿಸ್ ಆಗಿದ್ರೆ ಇಲ್ಲಿ ಮೈನಸ್ ಬರ್ತೀನಿ ಓಕೆ ನೆನ್ಪಿಟ್ಕೋಬೇಕಂದ್ರೆ ಸಿಂಪಲ್ ರೀ ಇಲ್ಲಿ ಪ್ಲಸ್ ಇದೆ ಮೈನಸ್ ಪ್ಲಸ್ ಮೈನಸ್ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದ್ರದ್ದು ಏನಪ್ಪಾ ಅಂದ್ರೆ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಬರ್ತೈತಿ ಇಲ್ಲಿ ಅಲ್ಫಾ ಬೀಟಾ ಬೀಟಾ ಗಾಮಾ ಗಾಮಾ ಅಲ್ಫಾ ಬರ್ತೈತಿ ಇಲ್ಲಿ ಅಲ್ಫಾ ಬೀಟಾ ಗಾಮಾ ಬಂದಿರ್ತೈತಿ ಇದ್ರ ವ್ಯಾಲ್ಯೂ ಹಾಕಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಸಿಗ್ತೈತಿ ಎಕ್ಸ್ ಕ್ಯೂಬಿಗೆ ಎಕ್ಸ್ ಕ್ಯೂಬ್ ಅದೇ ರೀತಿ ಬರೆಯೋಣ ಇಂಟು ಬ್ರಾಕೆಟ್ ಅಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಅಂದ್ರೆ ಏನ್ ಕೊಟ್ಟಾರಿ 2 ಕೊಟ್ಟಾರ 2 ಎಕ್ಸ್ ಸ್ಕ್ವೇರ್ ಪ್ಲಸ್ ಅಲ್ಫಾ ಬೀಟಾ ಪ್ಲಸ್ ಬೀಟಾ ಗಾಮಾ ಪ್ಲಸ್ ಗಾಮಾ ಅಲ್ಫಾ ಅಂತಂದ್ರೆ 10 ಅದ 10 ಎಕ್ಸ್ ಮೈನಸ್ ಅಲ್ಫಾ ಬೀಟಾ ಗಾಮಾ ವ್ಯಾಲ್ಯೂ ಏನಂದ್ರೆ ಮೈನಸ್ 24 ಐತಿ ಇಲ್ಲೊಂದು ಮೈನಸ್ ಐತ್ರಿ ಇನ್ನೂ ಒಂದು ಮೈನಸ್ ಅನ್ನ ನಾವು ಬರ್ಕೋಬೇಕಾಗ್ತೈತಿ ಇಲ್ಲಿ ಕನ್ಫ್ಯೂಷನ್ ಬೇಡ ಸ್ವಲ್ಪ ಹುಷಾರಾಗಿರೋಣ ಓಕೆ ಸೊ ಇದನ್ನ ಸಾಲ್ವ್ ಮಾಡಿದ್ರೆ ಅಂದ್ರೆ ಏನ್ ಬರ್ತ್ರಿ ಎಕ್ಸ್ ಕ್ಯೂಬ್ ಮೈನಸ್ 2 ಎಕ್ಸ್ ಸ್ಕ್ವೇರ್ ಪ್ಲಸ್ 10 ಎಕ್ಸ್ ಪ್ಲಸ್ 24 ಮೈನಸ್ ಪ್ಲಸ್ ಪ್ಲಸ್ ಇರಬೇಕು ಮೈನಸ್ ಪ್ಲಸ್ ಪ್ಲಸ್ ಆಪ್ಷನ್ ಹಾ ಕರೆಕ್ಟ್ ಇದು ಇಲ್ಲಿ 2 ಅದ ಇದು ಬರಲ್ಲ ಆಪ್ಷನ್ 3 ಸರಿಯಾದಂತ ಉತ್ತರ ಐತೆ ಇಲ್ಲಿ ಮೈನಸ್ ಮೈನಸ್ ಪ್ಲಸ್ ಅದ ಮೈನಸ್ 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 ಅದ ಹಿಂಗಾಗಿ ಇದು ಬರಲ್ಲ ಆಪ್ಷನ್ 3 ಸರಿಯಾದಂತ ಉತ್ತರ ಆಗೈತಿ ಓಕೆನಾ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ನೋಡೋಣಂತ ನೆಕ್ಸ್ಟ್ 14ನೇ ಲೆಕ್ಕ ಏನಂದ್ರೆ ನೋಡ್ರಿ ಫ್ಯಾಕ್ಟರೈಸ್ ದ ಎಕ್ಸ್ಪ್ರೆಷನ್ a square b cube plus a cube b square ಮೊದಲಕ್ಕೆ ಅದನ್ನ ಬರ್ಕೊಂಡ್ಬಿಡೋಣಂತ್ರಿ ಏನಂದ್ರಿ ಎ ಸ್ಕ್ವೇರ್ ಬಿ ಕ್ಯೂಬ್ ಪ್ಲಸ್ ಎ ಕ್ಯೂಬ್ ಬಿ ಸ್ಕ್ವೇರ್ ಎರಡದೊಳಗು ಎ ಬಿ ಇಲ್ಲೂ ಎ ಬಿ ಅದ ಇಲ್ಲೂ ಎ ಬಿ ಅದ ಹಂಗಂದ್ರೆ ಎ ಬಿ ಕಾಮನ್ ಅನ್ನ ತೆಗೆಯೋಣ ಒಂದ್ ನಿಮಿಷ ರೀ ಇಲ್ಲಿ ಎ ಸ್ಕ್ವೇರ್ ಅದ ಇಲ್ಲಿ ಕ್ಯೂಬ್ ಅದ ಹಂಗಂದ್ರೆ ಇಲ್ಲಿ ಏನ್ ಮಾಡೋಣ ಅಂದ್ರೆ ಎ ಸ್ಕ್ವೇರ್ ಕಾಮನ್ ತೆಗೆಯೋಣ ಓಕೆ ನಂತರ ದಟ್ ಇಲ್ಲಿ ಬಿ ನೋಡಿದ್ವಿ ಅಂತಂದ್ರೆ ಇಲ್ಲಿ ಬಿ ಕ್ಯೂಬ್ ಅದ ಬಿ ಸ್ಕ್ವೇರ್ ಅದ ಇಲ್ಲಿ ಬಿ ಸ್ಕ್ವೇರ್ ಕಾಮನ್ ತೆಗೆಯೋಣ ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹೋದ್ರೆ ಇಲ್ಲಿ ಬಿ ಉಳಿತೈತಿ ಇಲ್ಲಿ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹೋದ್ರೆ ಇಲ್ಲಿ ಏನ್ ಉಳಿತೈತಿ ಅಂತಂದ್ರೆ ಎ ಉಳಿತೈತಿ ಓಕೆ ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಎ ಸ್ಕ್ವೇರ್ ಬಿ ಸ್ಕ್ವೇರ್ ಹೊರಗಡೆ ಇರುವಂತದ್ದು ಏನಂತಂದ್ರೆ ಆಪ್ಷನ್ 1 ಅದ 1 ಸರಿಯಾದಂತ ಉತ್ತರ ಇರ್ತೈತಿ ಇಲ್ಲಿ ಬಿ ಪ್ಲಸ್ ಅದ ಎ ಅದ ಮತ್ತೆ ಇಲ್ಲಿ ಎ ಪ್ಲಸ್ ಬಿ ಅದಲ್ರಿ ದಟ್ ರಿವರ್ಸ್ ಮಾಡಿದ್ರೆ ಅದು ಸೇಮ್ ಆಗಿರ್ತೈತಿ ಓಕೆ ನಂತರ 15ನೇ ಲೆಕ್ಕ ಏನಂದ್ರೆ ನೋಡ್ರಿ ಇಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಈಕ್ವಲ್ ಟು 16 that xy plus yz plus zx equal to 75 then the value of x cube plus y cube plus z cube minus 3xyz ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಿದಾರ್ರಿ ನಮಗ ಇದು ಗೊತ್ತದ ಏನ್ ಗೊತ್ತದರಿ x cube plus y cube plus z cube minus 3xyz ಅಂತಂದ್ರೆ ಏನ್ರಿ x plus y plus z into x square plus y square plus z square minus xy ಮೈನಸ್ yz ಮೈನಸ್ zx ನಾನು ಇಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ ಮೂರರೊಳಗೂ ಮೈನಸ್ ಅನ್ನ ಕಾಮನ್ ತೆಗೆದು ಇಲ್ಲಿ ಎಲ್ಲಾ ಕಡೆ ಪ್ಲಸ್ ಹಾಕ್ತೇನ್ರಿ ಓಕೆ ರೈಟ್ ಸರಿನಾ ಇದು ನಮಗೆ ಗೊತ್ತದ ನಮಗ ಇಲ್ಲಿ ನೋಡಿದ್ರೆ ಏನ್ ಕೊಟ್ಟಾರಿ x ಪ್ಲಸ್ y ಪ್ಲಸ್ z ಏನಪ್ಪಾ ಅಂದ್ರೆ ವ್ಯಾಲ್ಯೂ ಕೊಟ್ಟಾರ ಆ ನಂತರ ದಟ್ ಆ ಕಡೆದು xy ಪ್ಲಸ್ yz ಪ್ಲಸ್ zx ವ್ಯಾಲ್ಯೂ ಕೊಟ್ಟಾರ ಬಟ್ ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ ಏನ್ ಮಾಡೋಣ ಅಂತಂದ್ರೆ ಇದು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಇದು ಇದೇ ರೀತಿ ಇರಲಿ ಓಕೆ ಇದು ನಮಗ ಇನ್ನೊಂದು ಗೊತ್ತದ ರೀ ಏನ್ ಗೊತ್ತದ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್
ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಏನೈತಿ ಅಂತಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್. ಕರೆಕ್ಟಾ? ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಬೇಕಂದ್ರೆ ಇದನ್ನ ಈ ಕಡೆ ತಗೊಂಡು ಹೋಗೋಣ. ಅಂದ್ರೆ ಇದೇನಾಗತ್ರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಜೆಡ್ ಸ್ಕ್ವೇರ್ ಆಗಿರ್ತೈತಿ. ಅಂದ್ರೆ ಈಗ ದಟ್ ಇದ್ರ ಜಗದಾಗ ಇದನ್ನ ಪೂರ್ತಿ ಹಾಕೋಣ ಅಂತ. ಅಂದ್ರೆ ಇದೇನಾಗುತ್ತೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಮೈನಸ್ ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಆಗುತ್ತೆ. ಓಕೆ, ದಟ್ ಇದನ್ನ ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೇನೆ ನೋಡ್ರಿ. ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಇಲ್ಲಿ ಆಲ್ರೆಡಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅದರಿ. -2 -1 ಅಂದ್ರೆ -3 ಬರ್ತತಿ. -3 ಎಕ್ಸ್ ವೈ ಪ್ಲಸ್ ವೈ ಜೆಡ್ ಪ್ಲಸ್ ಜೆಡ್ ಎಕ್ಸ್ ಆಗಿರ್ತೈತಿ. ಓಕೆನಾ? ಇದ್ರ ವ್ಯಾಲ್ಯೂ ಗೊತ್ತದ, ಇದ್ರ ವ್ಯಾಲ್ಯೂನು ಗೊತ್ತದ, ಹಾಕಿದ್ವಿ ಅಂದ್ರೆ ನಮ್ಗೆ ಆನ್ಸರ್ ಸಿಗ್ತದ. ರೈಟ್? ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್ ಅಂದ್ರೆ ಏನದ್ರಿ? ವೇರ್ ಇಸ್ ದಟ್? 16 ಅದ ಇಂಟು 16 ಸ್ಕ್ವೇರ್ ಮೈನಸ್ 3 ಇಂಟು ಇದೇನದರಿ 75 ಐತಿ. ಸಿಂಪಲ್. ಓಕೆ, 16 ಇಂಟು 16 ಸ್ಕ್ವೇರ್ ಅಂದ್ರೆ 256 ಮೈನಸ್ 75 ಮೂರ್ಲೆ 210 ಪ್ಲಸ್ 15 225 ಬರ್ತದೆ. ಓಕೆ, 16 ಇಂಟು 205 225 ಹೋಗ್ಬೇಕು. 25 ಪ್ಲಸ್ 16 41, 16 64, 640 ಪ್ಲಸ್ 16 ಅಂತಂದ್ರೆ 656 ಬರ್ತತಿ. ಏನೋ ಮಿಸ್ ಆಗಿದೆಯಾ ಅಂತಂದ್ರೆ ಒಂದ್ಸರಿ ಚೆಕ್ ಮಾಡ್ಕೊಡ್ರಿ. ಸಾರಿ ಇದು ಇಲ್ಲಿ ಮಿಸ್ಟೇಕ್ ಆಗಿದ್ದು. 25 ಪ್ಲಸ್ 6 31 ಬರ್ತದೆ. 480 ಪ್ಲಸ್ 16 ಅಂದ್ರೆ 496 ಬರ್ತದ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ, 16ನೆಯ ಪ್ರಶ್ನೆ ಏನದ್ರಿ? 3 to the power 16ನೇ ಪ್ರಶ್ನೆ ಏನದ ನೋಡ್ರಿ. 3 to the power x minus y equal to 27. 3 to the power x plus y equal to 243. Then the value of x is, x ವ್ಯಾಲ್ಯೂ ಏನಾಗಿರ್ತೈತೆ ಅಂತ ಕೇಳಕತ್ತಾರ. ಸರಿ, ದಟ್ 3 ಘಾತ x minus y, 3 ಘಾತ x minus y is equal to 27. 27 ಅಂದ್ರೆ ನಾವು 3ದ ಘಾತದ ಪ್ರಕಾರ ಬರೀಬೋದ್ರಿ. 3 ಮೂರ್ಲೆ 9, 9 ಮೂರ್ಲೆ 27 ಅಂದ್ರೆ 3 ಕ್ಯೂಬ್ ಅಂತ ಬರೀಬಹುದು. ಅದೇ ರೀತಿಯಾಗಿ 3 ಘಾತ x plus y equal to 243. ಇದನ್ನ 3 ಘಾತದ ಬರೀಬೋದಾ? ನೋಡೋಣಂತ್ರಿ. 3 ಮೂರ್ಲೆ 9, 9 ಮೂರ್ಲೆ 27, 27 ಮೂರ್ಲೆ 81, 81 ಮೂರ್ಲೆ 243, 3 ಘಾತ 5 ಆಗತ್ರಿ. ಓಕೆ, ಸರಿ. ಇಲ್ಲಿ ಎರಡು ಕಡೆ ಏನಪ್ಪಾ ಅಂದ್ರೆ ಬೇಸ್ ಸೇಮ್ ಐತಿ ಅಂತಂದ್ರೆ ಇದು x ಮೈನಸ್ y ಈಕ್ವಲ್ ಟು 3 ಆಗುತ್ತೆ. ಇದೇನಾಗತ್ರಿ? ಎರಡು ಕಡೆ ಬೇಸ್ ಸೇಮ್ ಐತಿ ಅಂತಂದ್ರೆ x ಪ್ಲಸ್ y ಇಸ್ ಈಕ್ವಲ್ ಟು 3 ಆಗುತ್ತೆ. ನಾವು x ಬೆಲೆ ಕೇಳ್ಯಾರ, x ಉಳಿಸ್ಕೊಳ್ಳೋಣ, y ತೆಗೆಯೋಣ. ಇಲ್ಲಿ 3 ಅಂದ್ರೆ ಇದು 5 ಆಗುತ್ತೆ. x ಉಳಿಸ್ಕೊಳ್ಳೋಣ, y ತೆಗೆಯೋಣ. y ತೆಗಿಬೇಕಂತಂದ್ರೆ ಏನ್ ಮಾಡೋಣ ಅಂದ್ರೆ ಕೂಡಿಸಿದ್ರೆ ಹೋಗುತ್ತೆ. x ಪ್ಲಸ್ x 2x ಮೈನಸ್ y ಪ್ಲಸ್ y 0 ಆಗತ್ರಿ. 5 3 8, 2 1 2 4, x ಈಕ್ವಲ್ ಟು ಏನಾಗತ್ರಿ? 4 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ, ಇದು ನಮ್ಮ 16ನೇ ಪ್ರಶ್ನೆ ಆಗಿತ್ತು. ನಂತರ 17ನೆಯ ಪ್ರಶ್ನೆ ಏನಂದ್ರಿ? 2 ಘಾತ x ಪ್ಲಸ್ 1 ಪ್ಲಸ್ 2 ಘಾತ x ಮೈನಸ್ 1 ಇಸ್ ಈಕ್ವಲ್ ಟು 80. ಇದೇ ಲೆಕ್ಕ ಡಿಫ್ರೆಂಟ್ ಅದರಿ, ಇದೇ ಲೆಕ್ಕ ಡಿಫ್ರೆಂಟ್ ಅದ, ಎರಡು ಸೇಮ್ ಇಲ್ಲ. ಓಕೆ, ಸೊ ಈಗ ಏನ್ ಮಾಡೋಣ ಅಂತಂದ್ರೆ a to the power m into a to the power n ಅಂದ್ರೆ a to the power m plus n. ಅದನ್ನೇ ಉಲ್ಟಾ ಮಾಡಿದ್ರೆ a to the power m plus n ಇತ್ತಂದ್ರೆ a to the power m into a to the power n ಅಂತ ಬರೀಬಹುದು. ಉಲ್ಟಾ ಮಾಡ್ಕೊಂಡು ಬರ್ಕೋಬಹುದ್ರಿ. ಓಕೆ, ದಟ್ ಘಾತ 2 ಇಷ್ಟ ಬರಿತೇನ್ರಿ, 2 ಅಷ್ಟ ಬರಿತೀನಿ, ಘಾತ 1 ಬರೆಯೋದು ಬೇಡ. ನಂತರ ಇದೇನಾಗತ್ರಿ? 2 ಘಾತ x ಗುಂಡ್ಲೆ, ಪಾಯಿಂಟ್ ಹಾಕಿದ್ರೆ ಕನ್ಫ್ಯೂಷನ್ ಆಗ್ಬೋದೇನ, ಗುಂಡ್ಲೆ ಹಾಕೋಣ. ಗುಂಡ್ಲೆ 2 ಘಾತ ಮೈನಸ್ 1 ಇಸ್ ಈಕ್ವಲ್ ಟು 80. ಓಕೆ, ಎರಡರೊಳಗೆ ಏನ್ ಕಾಮನ್ ಅದ್ರಿ? 2 ಘಾತ x ಕಾಮನ್ ಅದ,
ಇಲ್ಲಿ ಏನು ಉಳಿತೈತೆ ಅಂದ್ರೆ 2 ಉಳಿತೈತಿ ಪ್ಲಸ್ 2 ಘಾತ -1 ಅಂದ್ರೆ ಏನ್ರಿ 1/2 ಆಗ್ತೈತಿ ಸರಿನಾ ಇಸ್ ಈಕ್ವಲ್ ಟು 80 ಓಕೆ 2 ಘಾತ x ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ ಇಲ್ಲ ಅಂತಂದ್ರೆ ಏನಪ್ಪಾ ಅಂದ್ರೆ ಡೈರೆಕ್ಟ್ ಆಗಿ ಇದನ್ನ ಕೂಡಿಸೇ ಬರೆದು ಬಿಡ್ರಿ ದಟ್ ವರಿ ಆಗುವಂತ ಅವಶ್ಯಕತೆ ಇಲ್ಲ 2 ಪ್ಲಸ್ 1/2 ಅಂತಂದ್ರೆ 2 ಪೂರ್ಣಾಂಕ 1 ಅಂಶನ ಆಗಿರ್ತೈತಿ ಓಕೆ ಇದೇನಾಗುತ್ತೆ 2 ಘಾತ x ಇಂಟು 2 ಎಲೆ 4 4 1 5/2 = 80 ಇದನ್ನ ಆ ಕಡೆ ಕಳ್ಸೋಣ 2 ಘಾತ x ಇಲ್ಲೇ ಇರಲಿ ಅಂದ್ರೆ ಇದೇನಾಗುತ್ತೆ 80 ಗುಣ್ಲೆ 2/5 5 1 5 5 16 80 16 32 ಓಕೆ 2 ಘಾತ x ಅನ್ನ ಇದು 32 ಅನ್ನ 2 ಘಾತಾಂಕ ಅಂತ ಬರೆಯಕ್ ಬರ್ತದ ಅಂತಂದ್ರೆ ನೋಡೋಣಂತ್ರಿ 2 ಎಳೆ 4 4 ಎಳೆ 8 8 ಎಳೆ 16 16 ಎಳೆ 32 ಅಂದ್ರೆ 2 ಘಾತ 5 ಬೇಸ್ ಸೇಮ್ ಐತಿ ಅಂತಂದ್ರೆ ಪವರ್ ಸೇಮ್ ಇರಬೇಕ್ರಿ x = 5 ಆಗ್ತೈತಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರುತ್ತೆ ಓಕೆನಾ ನಂತರ 18ನೇ ಲೆಕ್ಕ ದಟ್ ಇಲ್ಲಿ ಸ್ಪೇಸ್ ಇಲ್ಲ ರೀ 18ನೇ ಲೆಕ್ಕ ಇದ್ರ ಕೆಳಗಡೆನೆ ಮಾಡ್ಬಿಡ್ತೀನಿ ಏನ್ ಕೊಟ್ಟಿದ್ದಾರೆ ಅವರು ಇಫ್ ಆಲ್ಫಾ ಅಂಡ್ ಬೀಟಾ ಆರ್ ರೂಟ್ಸ್ ಆಫ್ ದ ಇಕ್ವೇಶನ್ ಇದರದ್ರಿ ax² + bx + c ಏನಪ್ಪಾ ಅಂತಂದ್ರೆ ರೂಟ್ಸ್ ಅದಾವು a ಆಲ್ಫಾ ಮತ್ತೆ ಬೀಟಾ ಅನ್ನೋದು ಹಂಗಂದ್ರೆ 1/α 1/α + 1/β ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ ಸೊ ಈಗ 1/α + 1/β ಮಾಡಿದ್ವಿ ಅಂತಂದ್ರೆ ಎರಡರದ್ದು ಎಲ್ಸಿಎಂ ತೆಗೆಯೋಣ ಆಲ್ಫಾ ಇಂಟು ಬೀಟಾ ಬರ್ತೈತ್ರಿ ಇದು ಬರ್ಬೇಕಂದ್ರೆ ಬೀಟಾ ಗುಣಿಸ್ಬೇಕು ಆಲ್ಫಾ ಬೀಟಾ ಬರ್ಬೇಕಂದ್ರೆ ಇದಕ್ಕೆ ಆಲ್ಫಾ ಗುಣಿಸ್ಬೇಕು ಅಂದ್ರೆ ಇದೇನಾಗುತ್ತೆ ಬೀಟಾ ಪ್ಲಸ್ ಆಲ್ಫಾ ಆಗಿರ್ತೈತಿ ಅಥವಾ ಆಲ್ಫಾ ಪ್ಲಸ್ ಬೀಟಾ ನ್ಯೂಮರೇಟರ್ ಒಳಗದ ಆಲ್ಫಾ ಇಂಟು ಬೀಟಾ ಡಿನಾಮಿನೇಟರ್ ಒಳಗದ ಓಕೆ ಇದು ಸಮ್ ಆಫ್ ಜೀರೋ ಆಯ್ತು ಅಥವಾ ಸಮ್ ಆಫ್ ರೂಟ್ಸ್ ಆಯ್ತು ಇದು ಪ್ರಾಡಕ್ಟ್ ಆಫ್ ರೂಟ್ಸ್ ಆಯ್ತು ಹಂಗಂದ್ರೆ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನದ್ರಿ ನಮ್ಗೆ ಗೊತ್ತದ -b/a ಇಲ್ಲಿ ನಾವು ವರಿ ಆಗುವಂತ ಅವಶ್ಯಕತೆ ಇಲ್ಲ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಕೊಟ್ಟಾರ ಓಕೆ ಆ ನಂತರ ಆಲ್ಫಾ ಇಂಟು ಬೀಟಾ ಅಂತಂದ್ರೆ ಏನ್ರಿ c/a ಇದ್ರ ವ್ಯಾಲ್ಯೂ ಇಲ್ಲಿ ಹಾಕೋಣ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ ಏನ್ರಿ -b/a ಹೋಲ್ ಡಿವೈಡೆಡ್ ಬೈ c/a ಎಗೆ a ಕ್ಯಾನ್ಸಲ್ ಆಗುತ್ತೆ ನಮ್ಗೆ ಏನು ಉಳಿತೈತ್ರಿ ಇಲ್ಲಿ -b/c ಉಳಿತೈತಿ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಆನ್ಸರ್ ಆಗಿರ್ತೈತಿ ಓಕೆ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ ಇದಿಷ್ಟು ಪಾಲಿನಾಮಿಯಲ್ಸ್ ಟಾಪಿಕ್ ಮೇಲಿನ ಥಿಯರಿ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಪ್ರಾಬ್ಲಮ್ಸ್ ಮತ್ತೆ ನಮ್ಮ ಎಕ್ಸಾಮ್ ಬರುವಂತ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಆಗಿತ್ರಿ ನೀವು ಇದನ್ನಿಷ್ಟು ಪ್ರಿಪೇರ್ ಆಗಿ ಹೋದ್ರಿ ಅಂತಂದ್ರೆ ದಟ್ ಎಕ್ಸಾಮ್ ಒಳಗ ಕಡಿಮೆ ಅಂದ್ರು 3 ರಿಂದ 4 ಮಾರ್ಕ್ಸ್ಗೆ ಆರಾಮಾಗಿ ನೀವು ಇದನ್ನ ಸ್ಕೋರ್ ಮಾಡ್ಲಿಕ್ಕೆ ಆಗುತ್ತೆ ಓಕೆ ಸೊ ದಟ್ ನಾನು ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ ಇಲ್ಲ ನಿಮ್ಗೆ ಇನ್ನೂ ಡೌಟ್ಸ್ ಇದಾವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಚೆನ್ನಾಗಿ ಓದ್ಕೊಡ್ರಿ ನಿಮ್ಗೆ ಓದಿದ್ದೆಲ್ಲ ಚೆನ್ನಾಗಿ ಅರ್ಥ ಆಗ್ಲಿ ಹೆಂಗನ ಮಾಡಿ ಈ ಸಾರಿ ಹೆಚ್ಚು ಮಾರ್ಕ್ಸ್ ತಗೊಂಡು ಕ್ವಾಲಿಫೈ ಆಗ್ಲಿ ಅಂತ ಆಶಿಸ್ತಾ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ